ಸೊ ಒಂದ್ ವೇಳೆ ನಿಮಗೆ 1597ರಲ್ಲಿ ಅವು ಸಿಕ್ಕಿಲ್ದೆ ಇದ್ದಿದ್ರೆ, ನೂನಿಚು ಮತ್ತು ಪೇಸ್ದು ಸಿಕ್ಕಿಲ್ದೆ ಹೋಗಿದ್ರೆ ನಮಗೆ ಪ್ರವಾಸ ಕಥನ, ನಮಗೆ ಇವತ್ತು ಕೃಷ್ಣದೇವರಾಯ ಯಾರನ್ನು ಗೊತ್ತಿರ್ತಿರ್ಲಿಲ್ಲ. ನಾವು ಮರ್ತ ಹೋಗಿರ್ತಿದ್ವಿ, ನಮಗೆ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ. ಸೊ ಅದು ಒಬ್ಬ ಕೃಷ್ಣದೇವರ ಆಯ್ತು ಅಂತ ಎಷ್ಟು ಕೃಷ್ಣದೇವರಾಯಗಳು ಆಗೋಗಿದರು ಸರ್. ಅವ್ರು ನಾಶ ಮಾಡಿದ್ದು ಸರಿ 1565 ನಾಶ ಮಾಡಿದ್ರು. ಆನಂತರ ನಿಮ್ಗೆ ಇಷ್ಟು ವರ್ಷ ಇತ್ತಲ್ಲ, 250 ವರ್ಷಗಳ ಕಾಲ ನಾವ್ ಎಷ್ಟು ಕಟ್ಕೊಂಡ್ವಿ ಹಂಪಿಯನ್ನ. ಸರ್, ಈಗ ರಾಮರಾಯರ ಬಗ್ಗೆನೇ ಹೇಳ್ತಾ ಇದ್ರಿ. ಇಷ್ಟೆಲ್ಲ ನಾವೆಲ್ಲ ಚೆನ್ನಾಗಿದ್ವಿ ಅಂತಾನೆ ಆಯ್ತು, ನಾವು ಬಹುಮನೀಸ್ ಎಲ್ಲ ಚೆನ್ನಾಗಿದ್ವಿ, ಅಂತ ದ್ವೇಷ ಏನಿರ್ಲಿಲ್ಲ. ಈ 1565 ಯುದ್ಧ ಏನ್ ಕಾರಣ, ಏನು? ತುಂಬಾ ಥೇರಿಗಳಿದೆ ಆಕ್ಚುಲಿ, ಸಾಕಷ್ಟು ಕಾರಣಗಳನ್ನ ಕೊಡ್ತಾರೆ. ನಮ್ಗಿದೆ ಅಂತ ಹೇಳೋದಕ್ಕೆ ಕಷ್ಟ. ಬಟ್ ಬಹುತೇಕ ಈ ರಾಮರಾಯ ಅವ್ರವ್ರ ಮಧ್ಯದಲ್ಲಿ ಬತ್ತಿ ಇಡೋದಕ್ ತಂದಿಟ್ಟಿದ್ದಾನೆ. ಆಮೇಲೆ ಕೃಷ್ಣದೇವರಾಯನ ಒಂದು ವಿಪರೀತ ಅಗ್ರೆಸಿವ್ ಯುದ್ಧ ಮಾಡಿ ಅವ್ರನ್ನೆಲ್ಲರನ್ನ ಇದು ಮಾಡಿದ್ದು ಕಾರಣ ಆಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ನೋಡಿ, ಇದು ಸುಮ್ನೆ ನಾವು ಹಿಂದೂ ಮುಸ್ಲಿಂ ಇದು ಅಂತ ಇಡಬಾರ್ದು. ಯಾಕೆ ಅಂತಂದ್ರೆ ಹಿಂದೂ ಮುಸ್ಲಿಮ್ಸ್ ಆಗಿದ್ರೆ ಕಳಿಂಗದವ್ರು ಬಂದು ನಮಗೆ ಸಹಾಯ ಮಾಡ್ಬೇಕಲ್ಲ. ಕಳಿಂಗ ಮಾಡಿಲ್ಲ, ಅವ್ರು ತಟಸ್ಥ. ಯಾಕಂದ್ರೆ ಕಳಿಂಗ ಜೊತೆ ದ್ವೇಷ ಕಟ್ಕೊಂಡಿದ್ದ ಕೃಷ್ಣದೇವರಾಯ. ಕಳಿಂಗ ಬಂದ್ಬಿಟ್ಟಿದ್ರೆ ನಮಗೆ ಕಳಿಂಗ ದೊಡ್ಡ ಸೈನ್ಯ ಬಂದಿತ್ತು ಅಂದ್ರೆ ನಾವು ಇವ್ರನ್ನ ಆರಾಮಾಗಿ ಸೋಲ್ಸ. ಅವ್ರು ಬರ್ಲಿಲ್ಲ, ತಟಸ್ಥರಾಗಿ ಕುತ್ಕೊಂಡ್ರು ಅವರು ಕಳಿಂಗರು. ಯಾಕಂದ್ರೆ ಒಂದು ಎಷ್ಟು ಭೀಕರ ಅನ್ಸುತ್ತೆ ಅಂದ್ರೆ, ಆ ಕಳಿಂಗದವನು ಮಗನನ್ನ ಕಳ್ಕೊಂಡ, ತನ್ನ ಮಗನನ್ನ ಹಿಡ್ಕೊಂಡ್ ಬಂದ್ಬಿಡ್ತಾನೆ, ಇಲ್ಲಿ ಸತ್ತೋಗ್ತಾನೆ ಅವನು, ಎಷ್ಟು ಕೀಳಾಗ್ ಸಾಯ್ತಾನೆ. ಆ ಮಗಳು ಜಗನ್ಮೋಹಿನಿಯನ್ ಕರ್ಕೊಂಡ್ಬಂದ್ ಮದ್ವೆ ಆದ ಅಂತ ಕೊಡ್ತಾರೆ. ಅವಳು ಟ್ರೇಸೇ ಸಿಗಲ್ಲ, ಆಮೇಲೆ ಸನ್ಯಾಸಿ ಆಗಿ ಹೋದ್ಲು ಅಂತ ಹೇಳ್ತಾರೆ. ಅವಳು ಶಿ ಬಿಕೇಮ್ ಎ ಸನ್ಯಾಸಿನಿ. ಕೃಷ್ಣದೇವರಾಯ ಮದುವೆ ಮಾಡ್ಕೊಳ್ತಾರೆ. ಅದೊಂಥರ ಎಲ್ಲೋ ಒಂದು ಹಂತದಲ್ಲಿ ಬಲಾತ್ಕಾರ ಆಯ್ತೇನೋ ಅಲ್ಲಿ ಅಂತ ಅನ್ಸುತ್ತೆ ನಂಗೆ. ಸೊ ಅವಳು ಸನ್ಯಾಸಿನಿ ಆಗಿ ಹೊರಟೋದ್ಲು, ಇವನ್ ಜೊತೆಲಿ ಇರ್ಲಿಲ್ಲ ಅವಳು ಜಗನ್ಮೋಹಿನಿ. ಸೊ ಅಲ್ಲಾಗ್ಲೇ ದ್ವೇಷ ಆಗಿದೆ. ಆಮೇಲೆ ಮೂರ್ತಿ ಎತ್ಕೊಂಡ್ ಬಂದಿದ್ದಾರೆ. ಮೂರ್ತಿ ಎತ್ಕೊಂಡ್ ಬರೋದಂದ್ರೆ ಏನು, ಅಲ್ಲಿ ಯಾವ್ದೋ ಒಂದು ದೇವಸ್ಥಾನವೇ ಇರ್ಬೇಕದು ಆಕ್ಚುಲಿ. ಸೊ ಅದ್ರ ಭಾಗವಾಗಿ ಬಂದು ಇಲ್ಲಿ ಕೃಷ್ಣ ಬಂದಿದ್ದು. ನಮಗೆ ಕೃಷ್ಣಾಪುರದಲ್ಲಿ ಕೃಷ್ಣ ಮಠ ಮಾಡಿದಾರಲ್ಲ, ಆಕ್ಚುಲಿ ಕೃಷ್ಣನ್ ಗುಡಿ ಇದೆ ಅಲ್ಲಿ. ಇದು ಬೆಣ್ಣೆ ಮೆಲ್ಲುವ ಕೃಷ್ಣ ಅಂತ, ಅಂಬೆಗಾಲಿನ ಕೃಷ್ಣ ಇದೆ ಅಂತ. ಸೊ ಅಲ್ಲಿದ್ದು ಬಂದಿರೋದು ಅದು ಆಕ್ಚುಲಿ, ಕಳಿಂಗದಿಂದ ಬಂದಿರೋದು. ಸೊ ಅವೆಲ್ಲ ಗಮನಿಸಿದಾಗ ಆ ದ್ವೇಷ ಬೆಳೆದಿತ್ತು ಅನ್ಸುತ್ತೆ ನನಗೆ. ಕೃಷ್ಣದೇವರಾಯನ ಕಾಲದಿಂದಲೇ ದ್ವೇಷ ಬೆಳ್ಕೊಂತ ಹೋಗಿದೆ ಅದು. ಆಮೇಲೆ ಪೋರ್ಚುಗೀಸ್ ಸಹವಾಸ ಕೂಡ ಇದಾಗಿದೆ. ಅವರು ಹೆಚ್ಚು ಪೋರ್ಚುಗೀಸ್ ಜೊತೆಲಿ ಬೆರ್ತಿಲ್ಲ ಅವರು, ಬಹಮನಿ ಅವರು. ವೆರಿ ಕ್ಲಿಯರ್. ಯಾಕಂದ್ರೆ ಗೋವಾ ಕಥನ ಇದೆ ಅಲ್ಲ, ಪೋರ್ಚುಗೀಸ್ಗೆ ಮತ್ತು ಮುಸ್ಲಿಮ್ಸ್ಗೆ ಜಗಳ ಆಗಿದ್ದದು. ಅಲ್ಲ, ದ ಚಾನ್ಸಸ್ ಆಫ್ ಕ್ಯಾಥೋಲಿಕ್ಸ್ ಲೈಕಿಂಗ್ ಮುಸ್ಲಿಮ್ ಇಸ್ ವೆರಿ ರೇರ್. ಅವ್ರು ಯಾವಾಗ್ಲೂ ದ್ವೇಷನೇ ಅವ್ರಿಬ್ರು ಮಧ್ಯದಲ್ಲಿ. ವೆರಿ ರೇರ್ ಇಲ್ಲೇ ಇಲ್ಲ, ಅವ್ರಿಬ್ರು ಜಗಳನೇ. ಅವ್ರಿಗೆ ಇಲ್ಲ, ಅವ್ರಿಬ್ರು ಜೊತೆಯಾಗಿರಲ್ಲ, ಇವ್ರು ಯಾವಾಗ್ಲೂ ಜಗಳ ಆಡ್ತಾರೆ ಅವ್ರಿಬ್ರು. ಕ್ಯಾಥಲಿಕ್ಸ್ ಮತ್ತು ಇಸ್ಲಾಮು ಸಿಕ್ಕಾಪಟ್ಟೆ ಗೆಲ್ಲಿತಾರೆ. ಸೊ ಅದು ಇದ್ದ ಕಾರಣ ಇತ್ತು. ಸೊ ಏನೆಲ್ಲ ಕಾರಣಗಳು ಸೇರ್ಕೊಂಡಿದೆ ಇಲ್ಲಿ. ಸೊ ಸೇರ್ಕೊಂಡು ಜಗಳ ಆಗಿದೆ ಅಂತ ಅನ್ಸುತ್ತೆ ನಂಗೆ. ಎಷ್ಟು ಈ ರಾಮರಾಯಂಗೆ ನಂಬೋಕ್ಕಾಗಲ್ಲ. ಅವನಿಗೆ ಏನಿಲ್ಲ ಅಂದ್ರೂ 85 ಮೇಲಿತ್ತು ವಯಸ್ಸಾಗ ಯುದ್ಧದ ಟೈಮ್ನಲ್ಲಿ. ಈ 85-90 ವರ್ಷದ ಮುದುಕ ಅಲ್ಲಿ ಆ ತಾಳಿಕೋಟೆ ಕದನದಲ್ಲಿ ಏನು ಮಾಡ್ದ ಇವನು, ಯಾಕಲ್ಲಿ ಹೋಗಿ ಕುತ್ಕೊಂಡ ಗೊತ್ತಾಗಲ್ಲ ನಮ್ಗೆ. ಅಲ್ಲಿನೂ ಹೋಗಿ ಅಂದ್ರೆ ಛಲಗಾರ, ರಾಮರಾಯ ಅಂತೂ ಛಲಗಾರ, ಅಷ್ಟು ನಂಬಬೇಕು. ಬಟ್ 85 ವರ್ಷದ ಮುದುಕ ಇವನು. ಸೊ ಏನೇ ಆದ್ರೂ ವೀಕ್ ಇರ್ಬೇಕಲ್ಲ. 85-90 ವರ್ಷಕ್ಕೆ ಸ್ಟ್ರಾಂಗ್ ಹೆಂಗಿರಕ್ಕಾಗತ್ತೆ? ಯುದ್ಧ ಮಾಡುವಷ್ಟು ಸ್ಟ್ರಾಂಗ್ ಇರಲ್ಲ. ಇವನ್ ಕುತ್ಕೊಂಡು ಯಾರೇ ಚೆನ್ನಾಗಿ ಯುದ್ಧ ಮಾಡಿ ಆ ಕಡೆಯವ್ರು ಕೊಂಡ್ರು ಹಣ ಕೊಡ್ತಾ ಇದ್ದ ಅಂತ ಒಂದಿನ ವಿವರ ಬರುತ್ತೆ. ಕೂತು ಎಲ್ಲರಿಗೂ ಹಣಗಳನ್ನು ಕೊಡ್ತಾ ಇದ್ದ ಅಂತ. ಸೊ ಇದೇ ಒಂದೊಂದು ಕಡೆಯಿಂದ ಒಂದೊಂದು ನಮಗೆ ಥಿಯರಿ ಸಿಗುತ್ತೆ. ಫರಿಷ್ಠಾ ಬೇರೆ ತರ ಬರೀತಾನೆ, ಈ ಕಡೆ ನಮ್ಮವ್ರು ಬೇರೆ ಕಡೆ ಬರೀತಾರೆ. ಬಟ್ ಇಂಥದ್ದೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಅಂದ್ರೆ ಒಂದೇನಂದ್ರೆ, ಈ ಅಧಿಕಾರದಲ್ಲಿದ್ದವರಿಗೆ ಹೆಂಗೋ ಒಂದು ಕಾಲ್ ಕೆದ್ರಿ ಜಗಳ ಮಾಡಿ ತಾವು ಗೆದ್ವೆ ಅಂತ ಅನ್ಸ್ಕೊಳ್ಬೇಕು ಅಂತ ಇರುತ್ತೆ ಯಾವಾಗ್ಲೂ. ಅದಕ್ಕಾಗಿ ತಮ್ಮ ಒಂದು ಆ ಜಗಳದ ಮನೋಭಾವನ ಎಷ್ಟೋ ಸಲ ಕೋಳಿ ಜಗಳ ಮಾಡಿಸ್ತಾರೆ. ಪುರುಷನಿಗೆ ಮಾಡಿಸ್ಬೇಕು. ನೀ ಎರಡು ಇದ್ರ ಮೇಲೆ ಪ್ರಾಣಿಗಳ ಜೊತೆ ಜಗಳ ಮಾಡಿಸು,
ಗೆಲ್ಸು, ಅವು ಸತ್ತೋಗ್ಲಿ ಬೇಕಂದ್ರೆ ಸಿ ಈ ಜಗಳ ಇದ್ದೇ ಇರುತ್ತೆ. ಇಲ್ಲಾಗೋದೇನು, ಯಾವಾಗ್ಲೂ ಮುಖ್ಯ ಚಕ್ರವರ್ತಿ ಕುತ್ಕೊಂಡು ಯುದ್ಧ ಮಾಡೋದೇ ಇಲ್ಲ, ಬಹಳ ಅಪರೂಪ. ಇವು ಕೆಳಗಿನವರು ಸೈನಿಕರು, ಕುದುರೆಗಳು, ಅವರೆಲ್ಲ ನಿಷ್ಪಾಪಿಗಳ ಜೀವನ ಹೊರಟೋಗುತ್ತೆ ಅವ್ರಿಗೆ. ಇವ್ರ ಮೇಲ್ ನಿಂತು ನೋಡುವಂತದ್ದು ಆಗಿರುತ್ತೆ. ಇದು ಅಹಂಕಾರಗಳು ಇದ್ದೇ ಇರುತ್ತೆ. ಶ್ರೀಮಂತಿಕೆ ಬಂದ್ಮೇಲೆ ರನ್ನ ಹೇಳ್ತಾನೆ ಒಂದು ಶ್ರೀಯುತೆಗೆ ಉದಾರತೆಯಂ ವಾಕ್ ಶ್ರೀಯುತೆಗೆ ಅಮತ್ಸರತ್ವಂ ಆಗದು ಅಂತಾನೆ. ಅಂದ್ರೆ ಶ್ರೀಮಂತನಿಗೆ ಉದಾರತೆ ಅನ್ನೋದು ಇರೋದೇ ಇಲ್ಲ, ಅದ್ರಲ್ಲಿರೋದು ಏನಿದ್ರು ಅದಕ್ಕೆ. ವಾಕ್ ಶ್ರೀಯುತನಿಗೆ ಅಂತಂದ್ರೆ ಒಂಥರ ವಿಮರ್ಶಕ ಅನ್ನೋ ತರ, ವಾಕ್ ಚೆನ್ನಾಗಿರಂತ ಒಂದು ವಾಕ್ ನಲ್ಲಿ ಮಾಡೋದಕ್ಕೆ ಅವನಿಗೆ ಅಮತ್ಸರತ್ವ ಅಂದ್ರೆ ಅಸೂಯೆ ಇಲ್ಲದೆ ಇರೋಂತ ಗುಣ ಇರಲ್ಲ ಅವನಿಗೆ ಅಂತ, ಅವನಿಗೆ ಮಹಾ ಅಸೂಯದವನ್ ಇರ್ತಾನೆ ಅಂತ ಹೇಳ್ತಾನೆ ಅನ್ನ ಆಕ್ಚುಲಿ. ಸೊ ಆ ಥರನೇ ಅನ್ಸುತ್ತೆ ನನ್ಗೆ ಇಲ್ಲಿ. ಈ ಒಂದು ಇದು ತಗೊಂಡ್ರೆ ಜಗಳ ಮಾಡಿದ್ದಾರೆ ಎಷ್ಟು. ಮೊದಲನೇ ದೇವರಾಯನ ಕಾಲದ ಜಗಳ ಇದೆ ಅಲ್ಲ, ಅದು ನೇಹಲಂದು. ಇಂಥ ವಿಚಿತ್ರ ಜಗಳ ಅಂದ್ರದು. ಈ ನೇಹಲ ಅನ್ನೋ ಒಂದು ಹುಡುಗಿ ಅತ್ಯಂತ ಚೆಲುವೆ, ಇವಳಿದ್ದು ಮುದುಗಲ್ನಲ್ಲಿ. ಆ ಮುದುಗಲ್ಲಿಂದ ಯಾರೋ ಒಬ್ಬ ಬ್ರಾಹ್ಮಣರೆಲ್ಲ ಟ್ರಾವೆಲ್ ಮಾಡ್ತಾ ಇದ್ರು. ಬ್ರಾಹ್ಮಣ ನೋಡ್ದ ಮುದುಗಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವ್ರ ಮನೇಲಿ ವಾಸ ಇದ್ದ, ಅವ್ರ ಮನೇಲಿ ಊಟ ತಿಂಡಿ ಮಾಡಿರ್ತಾರೆ ಬ್ರಾಹ್ಮಣ. ನಂಗೆ ಅದು ಬಹಳ, ಯಾಕಂದ್ರೆ ಅವ್ರು ಅಕ್ಕಸಾಲಿಗರು, ಅವರು ಬ್ರಾಹ್ಮಣರಲ್ಲ. ಅಂದ್ರೆ ಟ್ರಾವೆಲ್ ಇರುವ ಬ್ರಾಹ್ಮಣರು ಎಲ್ಲ ಕಡೆ ಉಂಟಿದ್ರೇನೋ ಅಂತೂ ಅನುಮಾನ ಆಗತ್ತೆ ನಂಗೆ. ಸೊ ಅದು ಜಾತಿಯ ಇದು ಬರಲ್ಲ ನೋಡಿ ಅಲ್ಲಿ. ಬಂದು ಇವನಿಗೆ ಹೇಳ್ತಾನೆ ದೇವರಾಯ, ಅಷ್ಟು ಅಂದ ಚಂದ ಅಂದ್ರೆ ನಂಗೆ ಅವಳು ಬೇಕೇ ಬೇಕು ಅಂತ ಕುತ್ಕೊಂಡ್ಬಿಡ್ತಾನೆ ಅವಳು. ಆಮೇಲೆ ಇವನಿಂದ ತಗೊಂಡು ಹೋಗ್ತಾನೆ. ಅಲ್ಲಿ ಹೋಗಿ ಅವಳಿಗೆ ಹೇಳಿದ್ರೆ ಅವಳೇನ್ ಹೇಳ್ತಾಳೆ, ನಂಗೆ ಇಷ್ಟ ಇಲ್ಲ, ನಾ ರಾಜನ್ನ ಮದ್ವೆ ಆಗಲ್ಲ, ನನಗೆ ಸಾಮಾನ್ಯ ಜನರಿಗೆ ಕೊಡಪ್ಪ ಅಂತ ಹೇಳಿದ್ರೆ ಅವ್ರ ಅಪ್ಪ ಅಮ್ಮ ಮಾತು ಕೇಳ್ತಾರೆ. ಕೇಳ್ಬಿಟ್ಟು ಈ ದೇವರಾಯ ಕೊಟ್ಟು ಕಳ್ಸಿದ ಆಭರಣ, ವಜ್ರ, ವೈಡೂರ ಎಲ್ಲ ಕೊಟ್ಟು ಕಳ್ಸಿರ್ತಾನೆ ಮದುವೆ ಆಗ್ಬೇಕು ಅಂತ, ಅವಿಷ್ಟು ವಾಪಸ್ ಕೊಟ್ಟು ಕಳಿಸ್ತಾಳೆ ಅವಳು. ಕಳಿಸಿದ ಮೇಲೆ ಏನಾಗಿದೆ, ಇವನಿಗೆ ಅವಮಾನ ಆಗ್ಬಿಟ್ಟಿದೆ. ನಾನ್ ಕೇಳಿದ ಹುಡುಗಿ ನನಗೆ ಸಿಗಲ್ಲ ಅಂದ್ರೆ ಏನ್ ಗತಿ. ಮುದುಗಲ್ಲಿದ್ದು ಬಹುಮನಿಯಲ್ಲಿ, ಇದ್ರಲ್ಲಿ ಇರ್ಲಿಲ್ಲ, ನಮ್ಮಲ್ಲಿರ್ಲಿಲ್ಲ. ಹೋಗ್ಬಿಟ್ಟ, ಯುದ್ಧಕ್ಕೆ ಹೋಗ್ಬಿಟ್ಟ ಇವನ್ ದೇವರಾಯ. ಯುದ್ಧ ಮಾಡಾಗ ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ರಿಗೆ ಏನಾಗ್ತದೆ. ಯುದ್ಧಕ್ಕೆ ಬಂದಾಗ ತನ್ನ ಸಲುವಾಗಿ ಯುದ್ಧ ಬಂದಿದೆ ಅನ್ನೋದು ಗೊತ್ತಿಲ್ಲ ನೇಹಲ ಅಪ್ಪ ಅಮ್ಮ ಗೊತ್ತಿಲ್ಲ. ಅವ್ರು ಯುದ್ಧ ಬಂದ್ರೆ ಎಲ್ಲರೂ ಓಡೋಗ್ತಾರೆ, ತಪ್ಪಿಸ್ಕೊಂಡು ಓಡೋಗ್ತಾರೆ. ಊರಿಂದ ಅಲ್ಲಿರಲ್ಲ, ಯಾರನ್ನ ಬಂದ್ರೆ ಇದ್ ಮಾಡ್ತಾರೆ ಅಂತ ಹೇಳಿ. ವಯಸ್ಸಿಗೆ ಬಂದ ಹೆಣ್ಮಕ್ಳನ್ನಂತೂ ಹತ್ರ ಕೂಡ ಇಟ್ಕೊಳ್ಳಲ್ಲ ಆಕ್ಚುಲಿ. ಸೊ ಆ ಟೈಮ್ನಲ್ಲಿ ಯುದ್ಧ ಬಂದ್ರೆ ಇದಾಗತ್ತೆ, ರೇಪ್ ಆಗುತ್ತೆ ಅವ್ರಿಗೆ ಅಂತ, ದಾಳಿ ಆಗುತ್ತೆ ಅಂತ. ಸೊ ಓಡೋಗ್ಬಿಡ್ತಾರೆ ಇವ್ರು. ಅವನಿಗೆ ಸಿಗೋದೇ ಇಲ್ಲ ಅಲ್ಲಿ ಹೋಗಿ. ಅಷ್ಟಕ್ಕೆ ಫಿರೋಜಿಗೆ ಗೊತ್ತಾಗತ್ತೆ. ಫಿರೋಜ್ಗೆ ಅವನು ಬಹುಮನಿ ಸುಲ್ತಾನ, ಅವನಿಗೆ ಗೊತ್ತಾಗುತ್ತೆ ಇದಾಗಿದೆ ಅಂತ ಹೇಳಿ. ಅವನು ಯುದ್ಧಕ್ಕೆ ಬರ್ತಾನೆ. ಬಂದ್ಬಿಟ್ಟು ಇವನನ್ನ ಸೋಲಿಸ್ತಾನೆ ದೇವರಾಯನ್ನ. ಆಮೇಲೆ ಮದ್ವೆ ಆಗತ್ತೆ. ದೇವರಾಯನ ಮಗಳನ್ನ ಮದುವೆ ಮಾಡ್ಕೊಳ್ತಾನೆ ಫಿರೋಜ್. ಸೊ ಅವಳನ್ನ ತನ್ನ ಹೆಂಡತಿಯಾಗಿ ಅಂತಃಪುರದಲ್ಲಿ ಇಟ್ಕೊಂಡಿರ್ತಾನೆ. ಸೊ ಅದಷ್ಟೇ ಅಲ್ಲ, ಮತ್ತೆ ಇಷ್ಟೆಲ್ಲ ಆಗಿ ಆ ನೇಹಲಂಗ್ ಬದುಕು ಸುಖವಾಗಿತ್ತ? ಸುಖವಾಗಿರ್ಲೇ ಇಲ್ಲ ಅವಳು ಬದುಕು. ಯಾಕೆಂದ್ರೆ ಫಿರೋಜ್ ಏನ್ ಮಾಡ್ತಾನೆ, ತನ್ನ ಮಗಂಗೆ ಅವಳನ್ನ ಸೊಸೆಯಾಗಿ ತಗೊಂಡ್ಬರ್ತಾನೆ. ಆ ಮಗಗೆ ಯುದ್ಧವೇ ಬೇಡ, ನನಗೆ ಈ ರಾಜಕೀಯವೇ ಬೇಡಪ್ಪ, ನಂಗೆ ಬರೀ ಒಂದು ಎಷ್ಟು ಎಕರೆ ಕೇಳ್ತಾನೆ, 5 acres ಅಲ್ಲಿ ಯಾರು ಪ್ರವೇಶ ಮಾಡಬಾರ್ದು, ನಾನು ನನ್ನ ಹೆಂಡತಿ ಮತ್ತು ನನ್ನ ಸರ್ವೆಂಟ್ಸ್ ಅಷ್ಟೇ ಇರುವಂತೆ ನನಗೆ ಕೊಟ್ಟಿರೋ. ಮ್ಯೂಸಿಕ್ ಅಲ್ಲಿ ಏನೋ ಆಸಕ್ತಿ ಇರುತ್ತೆ ಅನ್ಸುತ್ತೆ. ಅವನ್ನ ಇದು ಮಾಡಿರ್ತಾರೆ ಒಳಗೆ. ಅವರಪ್ಪ ಕೊಟ್ಬಿಡ್ತಾನೆ, ನೀನ್ ಹೋಗಿದ್ಬಿಡು ನೀನು ಅಂತ. ಅವನಿಗೆ ಅಣ್ಣ ತಮ್ಮಂದಿರ್ತಾರೆ ಅನ್ಸುತ್ತೆ. ಬಟ್ ಅಣ್ಣ ಯಾವಾಗ ಸ್ವಲ್ಪ ದೊಡ್ಡವನಾಗ್ತಾ ಹೋಗ್ತಾನೋ, ಇವನ್ ತನ್ನ ಪಾಡಿಗೆ ತಾನಿದ್ದಾನೆ ಅಂತ ಗೊತ್ತಾದ್ರೂ, ನೇಹಲನ್ ಮದುವೆ ಮಾಡ್ಕೊಂಡಿದ್ದಾನೆ ಅಂದ್ರು, ಇವನು ಯಾವಾಗ್ಲೂ ತನಗೆ ಮುಳ್ಳೆ ಅಂತ ಹೇಳಿ ಅವನ್ ಹೋಗಿ ಅವನ ಕಣ್ಣುಗಳನ್ನ ತೆಗೆಸ್ತಾನೆ. ಸೊ ಈ ಶ್ರೀಮಂತರ ಬದುಕೇ ಅದು ಯಾವ ಪರಿ ಅಂತಂದ್ರೆ, ಇದು ಬರೀ ಅಲ್ಲೊಂದೇ ಆಗಲ್ಲ, ನನ್ಗೆ ಇಲ್ಲಿ ಕೂಡ ಕಾಣಿಸುತ್ತೆ. ಯಾರು ಪ್ರೌಢದೇವರಾಯನ ಇಬ್ರು ಮಕ್ಕಳು ಪ್ರೌಢದೇವರಾಯನ ಕೊಂದ್ಬಿಡ್ತಾರೆ. ಒಬ್ಬ ಮಗ ಅಣ್ಣ ಕೊಂದ್ಬಿಡ್ತಾನೆ. ಹೌದು, ಅಣ್ಣ ತಮ್ಮ ಇಬ್ರು ಪ್ಲಾನ್ ಮಾಡ್ತಾರೆ, ಈ ಅಪ್ಪ ಸಾಯೋದಕ್ಕೆ ನಮಗೆ ಅಧಿಕಾರ ಸಿಗಲ್ಲ ಅಂತ. ಅಪ್ಪನ್ನ ಕೊಂದ್ ಹಾಕ್ಬಿಡ, ಪ್ರೌಢದೇವರಾಯನ ಕೊಂದ್ ಹಾಕ್ಬಿಡ್ತಾನೆ ದೊಡ್ಡ ಮಗ. ಕೊಂಡ್ಮೇಲೆ ಏನಾಗ್ಬಿಡುತ್ತೆ, ಅವನಿಗೆ ವೈರಾಗ್ಯ ಬಂದ್ಬಿಡುತ್ತೆ. ವೈರಾಗ್ಯ ಬಂದ್ಬಿಟ್ಟು, ನಾನು ಎಂಥ ಕೆಲಸ ಮಾಡ್ಬಿಟ್ಟೆ, ನಮ್ಮಪ್ಪನ್ನ ಕೊಲ್ಲುವಷ್ಟು ನೀಚ ಆದ್ ನಾನು. ಈ ಅಧಿಕಾರ, ಈ ಶ್ರೀಮಂತಿಕೆ ಇವೆಲ್ಲ ನಶ್ವರ, ಇವುಗಳ ಜೊತೆಗೆ ನಾನು ಇರಬಾರ್ದು ಅಂತ ಹೇಳಿ ಅವನ್ ಏನ್ ಮಾಡ್ತಾನೆ, ಸನ್ಯಾಸಿ ಆಗ್ಬಿಟ್ಟು ಹೊರಟೋಗ್ಬಿಡ್ತಾನೆ. ತಮ್ಮಂಗೆ ನೀನು ರಾಜ್ಯಭಾರ ಮಾಡು, ನನಗೆ ಅದ್ರ ಮೇಲೆ ಯಾವ ಆಸಕ್ತಿ ಇಲ್ಲ, ಯಾವ ಮೋಹವೂ ಇಲ್ಲ ಅಂತ ಹೇಳಿ ಹೊರಟೋಗ್ಬಿಡ್ತಾನೆ ಅವನು. ಇವನು ರಾಜ್ಯ ಮಂತ್ರಿ, ಇದು ರಾಜ ಆದ ತಕ್ಷಣ ಇವನು ತಮ್ಮ, ಇವನ್ ಮಂತ್ರಿಗಳು ಇರ್ತಾರಲ್ಲ, ಫಸ್ಟ್ ಹೇಳೋದೇನಂದ್ರೆ ಅಣ್ಣನ್ ಕೊಲ್ಸು ನೋಡಿ ಸರ್. ಇವ ಸನ್ಯಾಸಿ ಆಗಿರ್ಬೋದು ಅವನು, ಇವಾಗ ವೈರಾಗ್ಯ ಬಂದಿರ್ಬೋದು. ಮತ್ತೆ ಅವನಿಗೆ ಯಾವತ್ತೋ ಒಂದಿನ ತನ್ನ ರಾಜ್ಯದ ಮೇಲೆ ವ್ಯಾಮೋಹ ಮಾಡಿದ್ರೆ ನಿನಗೆ ಮುಳ್ಳಾಗ್ತಾನೆ.
ನೀನು ರಾಜನಾಗಿ ಮಾಡುವ ಮೊದಲ ಕೆಲಸ ಅಂದ್ರೆ ಆ ಸನ್ಯಾಸಿನ ಕೊಂದು ಹಾಕದ, ನಿಮ್ಮ ಅಣ್ಣನ ಕೊಲ್ಸ್ಬೇಕಂದ್ರೆ ಅವ್ನ್ ಕೊಲ್ಲಿಸ್ತಾನೆ, ಅವ್ರ ಅಣ್ಣನ ಕೊಲ್ಸ್ಬಿಡ್ತಾನೆ. ನೋಡಿ ಯಾವ ಮಟ್ಟಿಗೆ ಒಂದಿದು ಅಧಿಕಾರ, ಶ್ರೀಮಂತಿಕೆ, ಇವಕ್ಕೆಲ್ಲ ನಾವು ಈ ಧಾರ್ಮಿಕ ಬಣ್ಣ ಬಳಿಯೋದಾಗ್ಲಿ ಅಥವಾ ನಾವು ಯಾವುದೋ ಒಂದು ದೇಶ ಪ್ರೇಮದ ಬಣ್ಣ ಬಳಿಯೋದಾಗ್ಲಿ, ಇವೆಲ್ಲ ಸುಳ್ಳು ಸುಳ್ಳು ಸರ್. ಇದು ಈಗೋ, ಅಹಂಗಳ ಪ್ರದರ್ಶನ. ಈ ಯುದ್ಧಗಳೆಲ್ಲ ಯಾವುದೋ ಉನ್ನತ ಸ್ಥಾನದಲ್ಲಿರುವ ಕೆಲವರ ಅಹಂಕಾರಗಳ ಪ್ರದರ್ಶನವಾಗಿ ಯುದ್ಧಗಳು ನಡೆಯುತ್ತೆ ಯಾವಾಗ್ಲೂ. ಸೊ ಅದನ್ನ ನಾವು ಏನೇನಕ್ಕೂ ಕಾರಣಕ್ಕೆ ಸುಮ್ಮನೆ ಬಳಸ್ಕೊಳ್ಳೋದು ತಪ್ಪು ಅನ್ಸುತ್ತೆ ನನಗೆ. ನನ್ನ ಇಲ್ಲಿ ಇನ್ನೊಂದು ನಾನು ಇದು ಹೇಳ್ತಾ, ಈ 1565 ಯುದ್ಧಕ್ಕಿಂತ ಮುಂಚೆ 100 ಯುದ್ಧಗಳಿಗೆ ಈ ಬಹುಮನಿ ಮತ್ತೆ ಕೃಷ್ಣದೇವರಾಯರು ಅಂದ್ರೆ ಸಾಕ್ಷಿ ಆಗಿದೆ. ಎಲ್ಲೂ ಇವನನ್ನ ಯಾರನ್ನು ರಾಜನ ಕೊಂದೂ ಇಲ್ಲ, ಆಮೇಲೆ ಈ ಪರಿ ಕೊಳ್ಳೆ ಹೊಡೆದಿದ್ದು ಬರಲ್ಲ. ಕೃಷ್ಣದೇವರಾಯ ಇಷ್ಟೆಲ್ಲ ಮಾಡಿದ್ನಲ್ಲ, ಅವರೇ ನಾಶ ಆಗೋಗ್ಬೇಕಿತ್ತಲ್ಲ ಎಲ್ಲರೂ ಬಹುಮನಿಯವರು, ಅದು ಆಗಿಲ್ಲ. ಇದ್ಯಾಕೆ ಅಷ್ಟು ಒಂದು ಡಿಸಿಷನ್ ಮೇಕಿಂಗ್ ಆಯ್ಕೆ ನನ್ಗೆ ಅರ್ಥ ಆಗಿಲ್ಲ, ಅದು ಇನ್ನೂ ಅರ್ಥ ಆಗಿಲ್ಲ ನಂಗೆ. ಬಹುಶಃ ನನಗನ್ಸೋದು ಅರವೀಡುನಲ್ಲಿ ಸಮರ್ಥ ರಾಜರಿರ್ಲಿಲ್ಲ. ಇವರಿಬ್ರು ತೀರ್ಕೊಂಡ್ಬಿಟ್ರಲ್ಲ, ಒಬ್ಬ ತಿರುಮಲನೂ ತೀರ್ಕೊಂಡ ಅನ್ಸುತ್ತೆ, ಇವನು ಯಾರು ರಾಮರಾಯ ತೀರ್ಕೊಂಡ, ಆಮೇಲೆ ಇನ್ನೊಬ್ಬ ಕೂಡ ಹೋಗ್ತಾನೆ, ವೆಂಕಟಾದ್ರಿ ಮಾತ್ರ ಉಳ್ಕೊಳ್ತಾನೆ ಅನ್ಕೊಂಡಿದೀನಿ. ವೆಂಕಟಾದ್ರಿ ಹೋಗೋದು ಉಳ್ಕೊಂಡ. ಸೊ ಮುಂದೆ ಅದು ನಡೀತದ, ಅರವೀಡು ಇದು ನಡೀತು. ಬಹುಶಃ ದೇವರ್ ವೆರಿ ವೀಕ್ ಏನೋ, ಇಲ್ದ್ರೆ ಮಾಮೂಲಿಯಾಗಿ ನಡೀತಾನೆ ಇತ್ತು, ಇನ್ನೊಂದಿಷ್ಟು ವರ್ಷ ನಡೀತಾ ಇತ್ತೇನೋ ಅಂತ ನನಗೆ ಅನ್ಸುತ್ತೆ. ಇದು ಯಾಕೆ ಇಷ್ಟು ಡಿಸಿಷನ್ ಮೇಕಿಂಗ್ ವಾರ್ ಆಯ್ತು? ಅಷ್ಟು ವಾರ್ಸ್ ಮಾಡಿದ್ದಾರೆ. ಅದೇ ನಾನು ದೇವರಾಯ ಮಾಡಿದ್ದಾನೆ, ಪ್ರೌಢ ದೇವರಾಯ ಮಾಡಿದ್ದಾನೆ, ಎಲ್ಲರೂ ಮಾಡಿದ್ದಾರೆ, ವಾರ್ಸ್ ಮಾಡಿದ್ದಾರೆ. ಹಿಂದೆಂದೂ ಇಂಥ ಪರಿ ಆಗಿಲ್ಲ, ಈ ಪರಿಯ ದೌರ್ಜನ್ಯವೂ ಆಗಿಲ್ಲ, ಈ ಪರಿಯ ಒಂದು ಲೂಟಿನೂ ಆಗಿಲ್ಲ ಇಷ್ಟು ಮಟ್ಟಿಗೆ. ಸೊ ಐ ಸಸ್ಪೆಕ್ಟ್ ಸಮಥಿಂಗ್ ರಾಂಗ್ ಹ್ಯಾಸ್ ಗಾನ್, ಆಕ್ಚುಲಿ ಏನೋ ತಪ್ಪಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇವಾಗ ಫಿರೋಜ್ ಬಂದು ದೇವರಾಯನ್ ಸೋಲ್ಸಿಟ್ರು ದೇವರಾಯನ್ ಕೊಂದು ಆ ಭಾಗವಂತ ಅನ್ನದಂಗ್ ಮಾಡ್ಕೊಳ್ಳಿಲ್ಲ. ಅವನೇನ್ ಮಾಡ್ದ, ಮಗಳನ್ನ ಮದುವೆ ಮಾಡ್ಕೊಂಡು ಹೊರಟೋದ ಫಿರೋಜು. ಇಲ್ಲಿ ಯಾಕೆ ಕೊಂದ್ರು ಅಂತ ಇದಾಗಿ ಇಡೀ ಹಂಪಿಯನ್ನು ನಾಶ ಮಾಡ್ಬಿಟ್ರಲ್ಲ. ಬಹುಶಃ ನಮಗೆ ಐತಿಹಾಸಿಕ ದಾಖಲೆಗಳು ಸಾಕಷ್ಟು ಇಲ್ಲ ಅನ್ಸುತ್ತೆ ನಮಗೆ, ಅದು ಏನು ಸತ್ಯ ಅಂತ. ಇತಿಹಾಸ ಅಂದ್ರೆ ಒಂಥರ ಸುಳ್ಳಿದ್ದಂಗೆ ಇದೆ ನಮಗೆ. ಒಂದ್ ರೀತಿಯಲ್ಲಿ ನಮ್ಗೆ ಏನ್ ದೊರಕುತ್ತೋ ಅದ್ರ ಮೇಲೆ ಏನೋ ಊಹೆ ಮಾಡ್ಕೊಂಡು ಏನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತೀವಿ ನಾವೆಲ್ಲರೂ. ನಿಜವಾಗಿ ಏನ್ ನಡೀತೋ ಯಾರಿಗ್ ಗೊತ್ತು ಸರ್. ನಾ ಹೇಳ್ತೀನಲ್ಲ, ನಮ್ ಕಣ್ಮುಂದಾದಂತ ಒಂದು ಅಪಘಾತವೇ 5 ನಿಮಿಷದಲ್ಲಿ ಒಬ್ಬೊಬ್ರು ಒಂದೊಂದು ಥೇರಿ ಕೊಡ್ತಾರೆ. ಹೌದು ಸರ್, 5 ನಿಮಿಷದಲ್ಲಿ ಅವಂದು ತಪ್ಪು ಅಂತ ಒಬ್ರು, ಇವಂದು ತಪ್ಪು ಅಂತ ಒಬ್ರು, ವೆಹಿಕಲ್ ಸರಿ ಇಲ್ಲ ಅಂತ ಒಬ್ರು. 5 ನಿಮಿಷದಲ್ಲಿ ಅಷ್ಟು ವಿವರಗಳು ಬರುತ್ತೆ ನಮಗೆ, ಅಷ್ಟು ಡೈಮೆನ್ಷನ್ಸ್ ಬಂದ್ಬಿಡುತ್ತೆ ಒಂದು ಅಪಘಾತಕ್ಕೆ. ಇದು 100 ವರ್ಷದ ಕೆಳಗಿನ ಇತಿಹಾಸ. ಯಾವುದು ಸತ್ಯವೋ ಯಾವುದು ಸುಳ್ಳೋ ಗೊತ್ತಿಲ್ಲ. ಸುಮ್ನೆ ನಾವು ನಮಗ್ ಸರಿ ಕಂಡಿದ್ದನ್ನು ತಗೋಬೇಕು, ಉಳಿದಿದ್ದನ್ನು ಬಿಡ್ಬೇಕು. ಬಟ್ ಒಂದು ನಿಜ, ಇತಿಹಾಸದಲ್ಲಿ ಸಾಕಷ್ಟು ಪಾಠಗಳು ನಮಗೆ ಕಲ್ತ್ಕೊಳ್ಳೋದಕ್ಕಿರುತ್ತೆ, ತುಂಬಾ ಇರುತ್ತೆ ಇತಿಹಾಸದಲ್ಲಿ ಪಾಠಗಳು. ಇತಿಹಾಸ ಓದ್ಕೋಬೇಕು. ಅಂಬೇಡ್ಕರ್ ಸರಿಯಾಗಿ ಹೇಳ್ತಾರೆ, ಇತಿಹಾಸವನ್ನು ಗೊತ್ತಿಲ್ಲದವನಿಗೆ ಭವಿಷ್ಯವನ್ನು ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಾರೆ ಅಂಬೇಡ್ಕರ್. ಅದು ಸತ್ಯ. ಅದು ಭವಿಷ್ಯ ಒಂದೆಲ್ಲ ವರ್ತಮಾನದಲ್ಲಿ ನಡೆಯೋಕ್ಕೂ ಆಗಲ್ಲ ನಮ್ಗೆ. ತಪ್ಪು 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 ನಿರ್ಧಾರಗಳನ್ನ ತಗೊಳ್ತೀವಿ. ಇತಿಹಾಸ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಏನೇನಾಯ್ತು, ಯಾವುದು ಸರಿ ಯಾವುದು ತಪ್ಪು ಅಂತಂತ ಹೇಳಿ. ಓಕೆ, ಸೊ ಕೋಮು ಗಲಭೆಯಿಂದ ಯಾವ ಲಾಭವೂ ಇಲ್ಲ ಅಂತ ಇತಿಹಾಸದಲ್ಲಿ ಮತ್ತೆ ಮತ್ತೆ ನಿರೂಪಿತಗೊಂಡಿದೆ. ಮತ್ತೆ ನಾವು ಕೋಮು ಗಲಭೆಗೆ ಹೋಗ್ತೀವಿ, ನಾವು ಕೋಮು ಉತ್ತೇಜನ ಕೊಡ್ತೀವಿ, ನಾವು ಎಲ್ಲವೂ ಪೊಲಿಟಿಷಿಯನ್ಸ್ ಮಾಡ್ತಾರೆ. ಇಟ್ಸ್ ಆಲ್ ದ ಸೇಮ್ ಥಿಂಗ್. ನಾವು ಕಲಿಯಲ್ಲ, ಇತಿಹಾಸದಿಂದ ಪಾಠ ಕಲಿಯಲ್ಲ ಅಂತ ಅನ್ಸುತ್ತೆ ಅಲ್ವಾ ಸರ್? ಇದು ಹೇಗೆ ನಮ್ಗೆ ಒಂಥರ ಈ ಥಿಯರಿ ಹೇಗೆ ನಮ್ಗೆ ಯಾವತ್ತಕ್ಕೂ ಸಾಲ್ವ್ ಆಗದಿರೋ ಮಿಸ್ಟ್ರಿ ತರ ಉಳ್ಕೊಂಡ್ಬಿಡ್ತು. 1565 ಯಾಕೆ ಹಿಂಗಾಯ್ತು ಅಂತ. ಈ 65 ಆದ್ಮೇಲೆ ಇನ್ನೊಂದು ಥಿಯರಿ ಹುಟ್ಕೊಂಡಿದ್ದು ಈ ಶೈವ ವೈಷ್ಣವರದ್ದು. ಅದು ಒಂದಿದೆ. ಅದು ಎಷ್ಟು ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ, ಬಟ್ ನನಗಂತೂ ಕಾಣಿಸುತ್ತದೆ. ಯಾಕಂದ್ರೆ ಶೈವ ವೈಷ್ಣವ ಗಲಾಟೆ ವಿಪರೀತವಾಗಿ ಆಗಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಆ ಮಟ್ಟಿಗೆ ಹೊಡೆದಾಡಿದ್ದಾರೆ ಇವೆರಡೂ ಇದ್ರವ್ರು, ಪಂಥದವರು. ಧರ್ಮನೂ ಅಲ್ಲ, ಬೇರೆ ಬೇರೆ ಧರ್ಮವೂ ಅಲ್ಲ, ಇವು ಪಂಥಗಳಷ್ಟೇ. ಶೈವ ಪಂಥ, ವೈಷ್ಣವ ಪಂಥ. ಮಹಾನ್ ಜಗಳ ನೋಡಿ, ಮಹಾನ್ ಜಗಳ. ಸೊ ಒಂದು ಹಂತದಲ್ಲಿ ಎಲ್ಲೋ ಶೈವಿಸಮ್ ಇಸ್ ಮೋರ್ ರಿಲೇಟೆಡ್ ಟು ಕರ್ನಾಟಕ ಪೀಪಲ್. ಸಂಗಮ ಅಂತವ್ರು ಇದ್ರಲ್ಲ, ಸಂಗಮ ಶೈವ, ಎಲ್ಲ ಶೈವದವರೇ ಅವರೆಲ್ಲ ಕಂಪ್ಲೀಟ್ ಆಗಿ ಸಂಗಮದವರು. ಅದಕ್ಕಾಗಿ ಸಂಗಮದಲ್ಲಿ ಶೂನ್ಯ ಸಂಪಾದನೆ ತರದಾಯ್ತು ಕೆಲಸ, ಅಷ್ಟು ಮಹತ್ವದ ಕೆಲಸ ಆಯ್ತು ಶೂನ್ಯ ಸಂಪಾದನೆ. ಆಮೇಲೆ ನಿಂತ್ಬಿಡ್ತು ವೈಷ್ಣವ. ಇವರೆಲ್ಲರೂ ವೈಷ್ಣವ ಇದಕ್ಕೆ ಪ್ರೇರೇಪಣೆಗೆ ಹೊಂದಿದ್ರು ಅಷ್ಟೊತ್ತಿಗೆ. ವೈಷ್ಣವ ಅಂದ್ರೆ ಆಕ್ಚುಲಿ ರಾಮಾನುಜಾಚಾರ್ಯ. ದೋ
ಮಧ್ವಾಚಾರ್ಯರ ಇವ್ರು ವ್ಯಾಸತೀರ್ಥ ಮತ್ತೆ ಇವ್ರಿದ್ರು ಅವ್ರೇನ್ ಅಂತಾಪರಿ ಅಧಿಕಾರದಲ್ಲಿ ಪಾಲಾಗಿದ್ದಾರೆ ಅಂತ ನಂಗೆ ಅನ್ಸಲ್ಲ ನಂಗೆ. ಸೊ ಪುರಂದರ, ಕನಕ ಇವ್ರು ಯಾರು ಅದ್ರಲ್ಲಿ ಇದಾಗಿಲ್ಲ. ನಿಜವಾದ ವೈಷ್ಣವಿಸಮ್ ಅಂದ್ರೆ ಶ್ರೀ ವೈಷ್ಣವಿಸಮ್ ಬರುತ್ತಲ್ಲ, ಅದು ನಿಜವಾದ ವೈಷ್ಣವಿಸಮ್ ಅದಾಗಿತ್ತು. ಅವ್ರ ಭಾಷೆಯೇ ಬೇರೆ ಆಗಿತ್ತು. ಅವರು ಸಾಮಾನ್ಯವಾಗಿ ತೆಲುಗು ಮತ್ತು ತಮಿಳನ್ನ ಮಾತಾಡುವಂತವ್ರು ಆಗಿದ್ರು. ಸೊ ಗಲಾಟೆ ಆಗಿದೆ. ಅವರಿಗೆ ಅಧಿಕಾರಗಳು ಸಿಕ್ಕಿದೆ, ಚಂದ ಗೊತ್ತಾಗತ್ತೆ ನಮಗೆ, ಆ ಒಂದು ಡಿಫ್ರೆನ್ಸಸ್ ಗೊತ್ತಾಗತ್ತೆ ನಮ್ಗೆ. ಮತ್ತೆ ತಮಿಳ್ನಾಡು ಶೈವ, ತಮಿಳ್ನಾಡಲ್ಲಿ ಸಿಕ್ಕಾಬಿಟ್ಟೆ ಶೈವಿಸಮ್ ಇತ್ತು. ಓಕೆ, ಯಾಕಂದ್ರೆ ರಾಮಾನುಜೇಶ್ವರ ಓಡಿಸಿದವರು ಓಡಿಸ್ಬಿಟ್ಟಿದ್ದಾರೆ ಆ ಟೈಮಲ್ಲಿ ಅಲ್ವಾ. ಸೊ ಅಲ್ಲಿ ಶೈವಿಸಮೇ ಜಾಸ್ತಿ ಇತ್ತು. ಕರ್ನಾಟಕದಲ್ಲೂ ಶೈವಿಸಮ್ ಇತ್ತು ಅನ್ಸುತ್ತೆ. ಬಟ್ ಆಂಧ್ರ ಪ್ರದೇಶ ಮತ್ತು ಈ ರಾಮಾನುಜಾಚಾರ್ಯ ಪ್ರಭಾವದಿಂದ, ಹೊಯ್ಸಳದ ಪ್ರಭಾವದಿಂದ ಶ್ರೀ ವೈಷ್ಣವಿಸಮ್ ಬಂದಿತ್ತು, ವೈಷ್ಣವಿಸಮ್ ಅಂತ. ಜಗಳಾಡಿದ್ದಾರೆ, ಎಷ್ಟು ಚೆನ್ನಾಗಿ ಗೊತ್ತಾಗತ್ತೆ. ಇನ್ಫ್ಯಾಕ್ಟ್ ನಾನು ಅದನ್ನ ತಗೊಂಡೆ. ನಾನು ಆಕ್ಚುಲಿ ಆ ಚಿದಂಬರಂನಲ್ಲಿ ಒಂದು ಯಾವುದೋ ಒಂದು ಗರುಡಗಂಬನ್ನ ಶಿಫ್ಟ್ ಮಾಡ್ತೀನಿ ಅನ್ನೋದಕ್ಕೆ, ಅದು ಶಿಫ್ಟ್ ಮಾಡಬಾರ್ದು. ಈಶ್ವರನ ದೇವಸ್ಥಾನದಿಂದ ವಿಷ್ಣು ದೇವಸ್ಥಾನಕ್ಕೆ ಶಿಫ್ಟ್ ಮಾಡ್ತೀವಿ. ಗರುಡಗಂಬ ವಿಷ್ಣುಗೆ ಸಂಬಂಧಪಟ್ಟಿದ್ದಂದ್ರೆ ಅದು ಶಿವನ ದೇವಸ್ಥಾನದ ಆಸ್ತಿ ಶಿಫ್ಟ್ ಮಾಡಂಗಿಲ್ಲ ಅಂತ ಆ ಗರುಡಗಂಬದ ಮೇಲೆ ಹೋಗಿ ಕೆಳಗೆ ಬಿದ್ದು 35 ಜನ ಸತ್ರು ಸರ್. ರೆಕಾರ್ಡೆಡ್. ಅಯ್ಯಯ್ಯೋ, ರೆಕಾರ್ಡೆಡ್. ಮತ್ತೆ ಇದು ಯಾವಾಗ ಸರ್? ಇದು ಪ್ರೌಢದೇವರಾಯನ ಕಾಲಕ್ಕೆ ಅನ್ಸುತ್ತೆ. ಓಹೋ, ಪ್ರೌಢದೇವರಾಯನ ಕಾಲಕ್ಕೆ. ಆಮೇಲೆ ಇವನು ಬುಕ್ಕರಾಯನ ಕಾಲಕ್ಕೆ. ಬುಕ್ಕರಾಯ ಕಡಿಮೆ. ಜೈನ ಮತ್ತು ಬ್ರಾಹ್ಮಣರ ಜಗಳ ಬರುತ್ತಲ್ಲ, ಹಿಂದೂಗಳ ಜಗಳ ಬರುತ್ತೆ. ಶಾಸನ ಮಾಡಿದಾರಲ್ಲ, ಬುಕ್ಕರಾಯನ ಶಾಸನ ಅಂತ ಕರಿತೀವಲ್ಲ, ಅವಾಗೂ ಆಗಿದೆ, ಜಗಳಗಳಾಗಿದೆ. ಸೊ ಇಟ್ಸ್ ಲೈಕ್ ಇಟ್ ವಾಸ್ ದೇರ್ ಆಕ್ಚುಲಿ. ಸೊ ಆ ಶೈವ ವೈಷ್ಣವ ಗಲಾಟೆ ಅದು ಪ್ಲೇ ಮಾಡಿರೋ ಸಾಧ್ಯತೆಗಳಿದೆ. ಬಟ್ ಎಲ್ಲವೂ ಇವು ಸ್ಪೆಕ್ಯುಲೇಷನ್ಸ್. ವಿ ರಿಯಲಿ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಡ್. ಬಟ್ ಇದನ್ನ ಬರೀ ನಾವು ಹಿಂದೂ ಮುಸ್ಲಿಂ ಜಗಳ ಅಂತ ನಾವು ನಿರೂಪಿಸೋದು ಎಷ್ಟು ತಪ್ಪೋ, ಶೈವ ವೈಷ್ಣವದ ಗಲಾಟೆ ಅಂತ ಅದಕ್ಕೆ ಬದ್ಧರಾಗೋದು ತಪ್ಪು ಅನ್ಸುತ್ತೆ. ಎರಡಕ್ಕೂ ಪುರಾವೆಗಳು ಸರಿಯಾಗಿಲ್ಲ ನಮಗೆ. ಸೊ ವಿ ಡೋಂಟ್ ನೋ ವಾಟ್ ಆಕ್ಚುಲಿ ಹ್ಯಾಪನ್ಡ್. ಹ್ಯಾಪನ್ ಅಂತ ಗೊತ್ತಾಗಲ್ಲ ನಮಗೆ ಯಾವಾಗ್ಲೂ. ಬಟ್ ಒಂದ್ ಸತ್ಯ, ಹಂಪಿಯಲ್ಲಿ ಶೈವ ದೇವಸ್ಥಾನಗಳು ಸುರಕ್ಷಿತವಾಗಿ ಉಳ್ಕೊಂಡಿವೆ. ವೈಷ್ಣವ ದೇವಸ್ಥಾನಗಳೆಲ್ಲವೂ ನುಚ್ಚು ನೂರಾಗಿವೆ. ವಿಠ್ಠಲ ದೇವಸ್ಥಾನವೇ ಆಗ್ಲಿ, ಕೃಷ್ಣ ದೇವಸ್ಥಾನ ಅಲ್ಲೇ ಪಕ್ಕದಲ್ಲೇ ವಿರೂಪಾಕ್ಷ ಇದ್ದಾನೆ. ವಿರೂಪಾಕ್ಷನ್ ಟಚ್ ಮಾಡಿಲ್ಲ ಯಾರು. ಅದು ಚಕ್ಕಡವಾಗಿದೆ, ಹಂಗೆ ಇದೆ, ಇದ್ದಂಗೆ ಇದೆ ಅದು. ಆದ್ರೆ ಕೃಷ್ಣ ದೇವಸ್ಥಾನ ಹಾಳ್ಗೆಡವಿದ್ದಾರೆ, ವಿಠ್ಠಲನ್ ದೇವಸ್ಥಾನ ಹಾಳ್ಗೆಡವಿದ್ದಾರೆ. ಸೊ ಇಟ್ ಈಸ್ ಲೈಕ್ ಐ ಡೋಂಟ್ ನೋ ವಾಟ್ ಈಸ್ ರೈಟ್, ವಾಟ್ ಈಸ್ ಹ್ಯಾಪನ್, ನಮಗೆ ಗೊತ್ತಿಲ್ಲ. ಬಟ್ ಸರಿಯಾದ ಆಧಾರಗಳು ಮುಂದಿನ ದಿನಗಳಲ್ಲಿ ಸಿಕ್ಕರೆ ಏನಾದ್ರೂ ಮಾತಾಡ್ಬೋದು, ಬರುತ್ತೆ. ಇತಿಹಾಸಕ್ಕೆ ಮತ್ತೆ ಪುರಾವೆಗಳು ದೊರಕ್ತಾನೆ ಇರುತ್ತೆ. ನಮಗೆ 1897ರಲ್ಲೇ ನ್ಯೂನಿಜು ಮತ್ತು ಪೇಸ್ನ ಪ್ರವಾಸ ಕಥನ ಸಿಕ್ಕಿದ್ದು 1897. ಅಲ್ಲಿ ತನಕನ ಯಾರಿಗೂ ಕೃಷ್ಣದೇವರಾಯ ಇಂತಹ ಮಹಾನ್ ನಾಯಕ ಅಂತ ಯಾರಿಗೂ ಗೊತ್ತಿಲ್ಲ. 1897 ಇಲ್ಲ, ಯಾರಿಗೂ ಇಲ್ಲ, ಮರ್ತೋಗ್ಬಿಟ್ಟಿದ್ದಾರೆ. ಆ ಕಾಲದಲ್ಲಿ ಇರ್ಬೇಕು, 100-200 ವರ್ಷಗಳಲ್ಲಿ ಜನ ಮರ್ತೋಗ್ಬಿಟ್ಟಿದ್ದಾರೆ. 20ನೇ ಶತಮಾನ ಆರಂಭದಲ್ಲಿ ಈ 1897ರಲ್ಲಿ ಅದು ಪರ್ಷಿಯಾದಲ್ಲಿ ಅವ್ರು ಬರ್ದಿದ್ದು ಆಕ್ಚುಲಿ ಪೋರ್ಚುಗೀಸು, ಬಟ್ ಪರ್ಷಿಯಾ ಟ್ರಾನ್ಸ್ಲೇಟ್ ಆಗಿದ್ದು. ಆ ಪರ್ಷಿಯಾದಿಂದ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಆಯ್ತು. ಅದನ್ನ ರಾಬರ್ಟ್ ಸಿವೆಲ್ ಓದ್ಕೊಂಡು, ಅವನ್ ಬಳ್ಳಾರಿ DC ಅವಾಗ ರಾಬರ್ಟ್ ಸಿವಿಲ್, ಅಲ್ಲೇ ಹತ್ರದಲ್ಲೇ ಇದೆ ಹಂಪಿ, ಇದಕ್ಕಿಂತ ಇತಿಹಾಸ ಇದೆಯಾ ಅಂತ ಅವನಿಗೆ ಅಚ್ಚರಿಯಾಗಿ ಅದು ಮರೆತು ಹೋದ ಮಹಾ ಸಾಮ್ರಾಜ್ಯ ಬರ್ದ ಅವನು. ಅವಾಗ ನಮಗೆಲ್ಲರಿಗೂ ನಮಗೆ ಈ ವಿಜಯನಗರ ಇತಿಹಾಸ ಈ ಮಟ್ಟದ್ದು ಅಂತ ಗೊತ್ತಾಗಿ, ಆನಂತರ ವಿಜಯನಗರ ವೈಭವದ ಕುರಿತು ಸಾಕಷ್ಟು ಕನ್ನಡದಲ್ಲಿ ಕಾದಂಬರಿಗಳು, ಐತಿಹಾಸಿಕ ಕೃತಿಗಳು ಬಂದ್ವೇ ಹೊರತಾಗಿ ಅಲ್ಲಿ ತನಕ ನಮಗೆ ಗೊತ್ತಿಲ್ಲ. ಸೊ ಒಂದ್ ವೇಳೆ ನಮಗೆ 1897ರಲ್ಲಿ ಅವು ಸಿಕ್ಕಿಲ್ದೆ ಇದ್ದಿದ್ರೆ, ನೂನಿಜು ಮತ್ತು ಪೇಸ್ದು ಸಿಕ್ಕಿಲ್ದೆ ಹೋಗಿದ್ರೆ ನಮಗೆ ಪ್ರವಾಸ ಕಥನ, ನಮಗೆ ಇವತ್ತು ಕೃಷ್ಣದೇವರಾಯ ಯಾರನ್ನು ಗೊತ್ತಿರ್ತಿರ್ಲಿಲ್ಲ. ನಾವು ಮರ್ತ ಹೋಗಿರ್ತಿದ್ವಿ, ನಮಗೆ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ. ಸೊ ಅದು ಒಬ್ಬ ಕೃಷ್ಣದೇವರಾಯ ಆಯ್ತು ಅಂತ ಎಷ್ಟು ಕೃಷ್ಣದೇವರಾಯಗಳು ಆಗೋಗಿದ್ದಾರೋ ಈ ನೆಲದಲ್ಲಿ. ಭಾರತೀಯರು ಡಾಕ್ಯುಮೆಂಟ್ ಮಾಡಲ್ಲ, ನಮ್ಮ ವೀಕ್ನೆಸ್ ಅದೇ. ನಾವು ಯಾವತ್ತೂ ಡಾಕ್ಯುಮೆಂಟೇಶನ್ ಅನ್ನು ನಂಬ್ಕೊಂಡವ್ರಲ್ಲ. ನಾವು ಕೇವಲ ಪುರಾಣಗಳನ್ನ ಮಾತ್ರ ಬರೆದಿಟ್ಟಿದೀವಿ. ಇತಿಹಾಸವನ್ನು ಬರೆಯೋದಕ್ಕೆ ಧಾರ್ಮಿಕವಾಗಿ ಒಪ್ಪಂದ ಇರಲಿಲ್ಲ. ಯಾಕಂದ್ರೆ ಮನುಷ್ಯರ ಬಗ್ಗೆ ಬರಿಬಾರದು ಅಂತ. ನಮ್ಮ ತಲೆಯಲ್ಲಿ ಇದ್ದೇನು, ದೇವರ ಬಗ್ಗೆ ಬರಿಬೇಕು. ಬರವಣಿಗೆ ಅಂದ್ರೆ ಅದು ದೇವ ಗ್ರಂಥಗಳನ್ನು ಬರೆಯೋದಕ್ಕಾಗಿ ಅಂತ. ಅದಕ್ಕಾಗಿ ಪಾಪ ರಾಘವಂಕ ಅಷ್ಟು ಉತ್ಸಾಹದಿಂದ ಅಂತ ಮಹತ್ವದ ಕೃತಿ ಹರಿಶ್ಚಂದ್ರ ಕಾವ್ಯ ಬರೆದ್ರೆ, ಹರಿಶ್ಚಂದ್ರ ಮನುಷ್ಯ,
ಒಬ್ಬ ರಾಜ, ನೀನು ರಾಜನ ಬಗ್ಗೆ ಕುತಿ ಬರ್ದಿದ್ಯಾ, ದೇವ್ರ ಬಗ್ಗೆ ಕುತಿ ಬರ್ದಿಲ್ಲ ಅಂತ ಹೇಳಿ ಹರಿಹರ ಅವನಿಗೆ ಕೆನ್ನೆಗೆ ಬಾರಿಸ್ತಾನೆ. ಓಹ್, ಅವ್ನ್ ಹಲ್ಲು ಬಿದ್ದೋಯ್ತು ಅಂತ. ಆಮೇಲೆ ಅವ್ನು ಗಿರಿಜಾ ಕಲ್ಯಾಣ ಮಾಡದ ಅಂತ ಕತೆ. ಬಟ್ ಅಂದ್ರೆ ಏನು, ಮನುಷ್ಯರ ಬಗ್ಗೆ ನೀನು ಸಾಹಿತ್ಯ ಬರಿಬಾರ್ದು ಅನ್ನೋದು ತುಂಬಾ ಒಂದು ಗಾಢವಾದ ನಂಬಿಕೆ ಇತ್ತು ನಮ್ಮ ಭಾರತೀಯ. ಅದು ಯಾಕೆ ಹಂಗಾಯ್ತು ಗೊತ್ತಿಲ್ಲ. ಅದೇ ನೋಡಿದ್ರೆ ವೇದ ಕಾಲಗಳಲ್ಲಿ ನೋಡಿದ್ರೆ, ವೇದ ಕಾಲದಲ್ಲಿ ಸ್ಪಷ್ಟವಾಗಿ ಋಗ್ವೇದ ಬದಲು ಮಾಡ್ಕೊಂಡು ತಮ್ಮ ದಿನಚರಿಯನ್ನು ಬರೆದಿಟ್ಟಿದ್ದಾರೆ. ತಮ್ಮ ದಿನಚರಿ ಏನು, ವೇದಗಳಲ್ಲಿ ಋಗ್ವೇದಲ್ಲಂತೂ ಒಬ್ಬ ಇವನು ಯಾರು ಜೂಜುಕೋರನ ಮನಸ್ಥಿತಿ ಹಿಂಗಿರುತ್ತೆ ಅಂತ ಬರೆದಿಟ್ಟಿದ್ದಾರೆ. ನಾವ್ಯಾಕೆ ಮತ್ತೆ ಮತ್ತೆ ಮಹಾಭಾರತ ರಾಮಾಯಣಕ್ಕೆ ಜೋತ್ ಬಿದ್ವೆ? ನಾವು ನಮ್ಮ ಕಾಲದ ಸಂಗತಿಗಳನ್ನ ಬರ್ದಿಡ್ಬೇಕಿತ್ತಲ್ಲ ಎಲ್ಲರೂ. ಚಾಲುಕ್ಯ ಪೀರಿಯಡ್ ಅಲ್ಲಿ ಏನಾಯ್ತು ಗೊತ್ತಿಲ್ಲ, ಸರಿಯಾಗಿ ಗೊತ್ತಿಲ್ಲ ನಮಗೆ. ರಾಷ್ಟ್ರ ಕೊಟ್ಟಿರೋದು ಗೊತ್ತಿಲ್ಲ. ಅಯ್ಯೋ, ಎಲ್ಲೋರನ್ನ ನಾವು ಕನ್ನಡಿಗರು ಕಟ್ಸಿದಂತ ಇದು ಮಾಡೋದಕ್ಕೆ ಎಷ್ಟು ಕಾಲ ಬೇಕಾಯ್ತು, ಜಗಳಾಡ್ಬೇಕಾಯ್ತು ಆಲ್ಮೋಸ್ಟ್. ಮಹಾರಾಷ್ಟ್ರ ಅವರೆಲ್ಲ ಅದು ಮರಾಠಿ ರಾಜರ ಒಂದು ಕೊಡುಗೆ ಅನ್ನೋ ತರ ಮಾಡ್ಬಿಟ್ಟಿದ್ರು ಅವರೆಲ್ಲ. ಮಹಾರಾಷ್ಟ್ರ ಅಲ್ಲಪ್ಪ, ಅದು ಕರ್ನಾಟಕದ ಕೊಡುಗೆ, ಕನ್ನಡದ ರಾಜರು ಅದೆಲ್ಲ ಕರ್ನಾಟಕದ ಭಾಗವಾಗಿ ಹೇಳೋದಕ್ಕೆ ಎಷ್ಟೋ ದಿನ ಬೇಕಾಯ್ತು, ಎಷ್ಟು ರಿಸರ್ಚರ್ಸ್ ಬರ್ಬೇಕಾಯ್ತು. ಸೊ ಇತಿಹಾಸ ಮುಂದೆ ಕೂಡ ಏನಾದ್ರು ಬರ್ಬೋದೇನೋ ನಂಗೆ ಗೊತ್ತಿಲ್ಲ. ಏನಾದ್ರು ಒಂದು ಒಳ್ಳೆ ಶಾಸನ ಸಿಗ್ಬೋದು, ಅಥವಾ ಒಂದು ಮ್ಯಾನುಸ್ಕ್ರಿಪ್ಟ್ ಸಿಗ್ಬೋದು. ಸಿಕ್ಕರೆ ಇಡೀ ಒಂದು ಇತಿಹಾಸನೇ ಬದಲಾಗತ್ತವಾಗ, ಹೊಸ ವ್ಯಾಖ್ಯಾನ ಶುರುವಾಗತ್ತೆ. ಎಲ್ಲಿ ತನಕ ಮತ್ತೊಂದು ಸಿಗೋ ತನಕ. ಸೊ ಆ ಒಂದು ವಿನಯ ಇದ್ರೇನೆ ಒಳ್ಳೇದು. ಇಂದಿನ ಇತಿಹಾಸ ನಾಳೆಗಿರ್ದೇ ಹೋಗ್ಬಹುದು ಅನ್ನೋ ಒಂದು ಪರಿಜ್ಞಾನ ನಮಗಿರ್ಬೇಕು. ಅವಾಗ ನಾವು ಇದೇ ಸತ್ಯ ಅನ್ನುವ ಅಹಂಕಾರಕ್ಕೆ ಹೊರಡಲ್ಲ, ಹೋಗಲ್ಲ. ಇತಿಹಾಸಕಾರಂಗೆ ಯಾವತ್ತು ನಾನ್ ಹೇಳ್ತಿರೋದೇ ಅತ್ಯಂತ ದೊಡ್ಡ ಸತ್ಯ, ಉಳಿದವ್ರದೆಲ್ಲ ಸುಳ್ಳು ಅಂತ ಹೇಳುವ ಧ್ವನಿ ಇರಬಾರ್ದು. ಏನಾದ್ರೂ ಆಗ್ಬೋದು ಮುಂದಿನ ದಿನಗಳಲ್ಲಿ. ನಾವು ನಮ್ಮ ನಂಬಿಕೆಗಳೇ ಕುಸಿಯುವಂತ ಆಧಾರಗಳು ಸಿಗ್ಬಹುದು. ನನಗೆ ಈಗ ಏನನ್ಸುತ್ತೆ, ವಿಜಯನಗರ ಒಟ್ಟಾರೆಯಾಗಿ, ವಿಜಯನಗರ ಕಿಂಗ್ಡಮ್ ಅನ್ನೋದು ಒಟ್ಟಾರೆಯಾಗಿ ದುಡ್ಡಿರೋರ್ಗಾಗೆ ಕಟ್ಟಿದಂತ ನಗರ ಅನ್ಸ್ಬಿಡುತ್ತ. ಬೆಂಗಳೂರು ತರ, ಈ ಬೆಂಗಳೂರಲ್ಲಿ ಸಾಮಾನ್ಯರು ಬದುಕೋಕ್ಕಾಗಲ್ಲ ಸರ್. ಎಲ್ರಿಗೂ ಆಕರ್ಷಣೀಯವಾಗಿದೆ, ಸಾಮಾನ್ಯರು ಬದುಕೋಕ್ ದುರ್ಭರ ಬದುಕು. ಇಲ್ಲಿ ದುಡ್ಡಿರೋರು ಮಾತ್ರವೇ ಬದುಕ್ಬೋದು. ಹಾಗಿತ್ತ ಹಂಪಿ? ನನ್ನ ಪ್ರಕಾರ ವಿಜಯನಗರ ಅಂತಲ್ಲ, ಚೋಳನೂ ಹಂಗೆ ಇರುತ್ತೆ, ಪಾಂಡ್ಯನೂ ಹಂಗೆ ಇರುತ್ತೆ, ಪಲ್ಲವನೂ ಹಂಗೆ ಇರುತ್ತೆ, ಚಾಲುಕ್ಯ. ಎಲ್ಲಾ ಕಾಲದಲ್ಲಿ ಉಳ್ಳವರೇ ಹೆಚ್ಚು ಸುಖ ಪಡ್ತಾರೆ. ಇದು ಮತ್ತೆ ಮತ್ತೆ ಪುರಾವೆ ಆಗ್ತಾ ಹೋಗುತ್ತೆ. ಆದ್ರೆ ಏನಂದ್ರೆ, ಇಂದು ಉಳ್ಳವರು ನಾಳೆ ಉಳ್ಳವರಾಗಿರ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಅದರಿಂದ ಆ ಸೈಕಲ್ ಆಗಿ ಬೇರೆಯವರೆಲ್ಲರೂ ಕೂಡ ಅನುಭವಿಸುವ ಸಾಧ್ಯತೆಗಳು. ಅದೊಂದೇ ಬದುಕು ಮಾಡೋದಕ್ಕೆ ನಮ್ ದಾರಿ. ನಾನು ಇವತ್ತು ಬಡವ ಅನ್ನೋ ಕಾರಣಕ್ಕೆ ನನ್ನ 4-10 ತಲೆಮಾರುಗಳು ಬಡತನ ನಮ್ಗೆ ಬದುಕಕ್ಕೆ ಆಸೆ ಆಗಲ್ಲ, ಮಕ್ಕಳು ಮಾಡ್ಕೊಳ್ಳಕ್ಕೆ ಆಸೆ ಆಗಲ್ಲ. ಬಹುಶಃ ಅದಾಗಲ್ಲ. ಸೊ ಯಾವುದೋ ಒಂದು ಕಾರಣದಲ್ಲಿ ನನ್ನ ಮುಂದಿನ ತಲೆಮಾರು ಶ್ರೀಮಂತ ಆಗ್ಬಹುದು. ಇವತ್ತು ಅಮೆರಿಕ ಅತ್ಯಂತ ಶ್ರೀಮಂತ ದೇಶ ಆಗಿರ್ಬೋದು, ನಾಳೆ ಅಮೆರಿಕ ಬಿಟ್ಟು ಬೇರೆ ಯಾವುದೋ ದೇಶ ಶ್ರೀಮಂತವಾಗ್ಬೋದು. ನಮಗ್ ಗೊತ್ತಿಲ್ಲ. ಸೊ ಅದು ಆಗತ್ತೆ. ಯಾವತ್ತೂ ಲಕ್ಷ್ಮಿ ಶಾಶ್ವತವಲ್ಲ, ಸರಸ್ವತಿ ಶಾಶ್ವತ. ಸರಸ್ವತಿ ಇರ್ತಾಳೆ, ನೆಲೆಸಿದ್ರೆ ನಮ್ಮ ಹತ್ರನೇ ಇರ್ತಾಳೆ. ಅವಳನ್ನು ಸರಿಯಾಗಿ ನೋಡ್ಕೊಂಡು ಅವಳಿಗೆ ಒಂದು ಗೌರವವನ್ನು ಕೊಟ್ಟಿಟ್ಕೊಂಡು ಸರಸ್ವತಿ ನಮ್ಮ ಹತ್ರ ಎಷ್ಟೋ ದಿನ ಇರ್ತಾಳೆ. ಆದ್ರೆ ಲಕ್ಷ್ಮಿ ಮಾತ್ರ ಮಹಾ ಚಂಚಲ. ಇವಳು ಹೊರಟೋಗ್ತಾಳೆ, ತುಂಬಾ ದಿನ ಇರಲ್ಲ ಅಂತ ಅನ್ಸುತ್ತೆ ನಂಗೆ. ಎಲ್ಲ ಯಾವುದೇ ಒಂದು ಭಾರತೀಯ ಮನೆತನಗಳನ್ನ ನೋಡ್ಕೊಂಡ್ರೆ, ಅಂದ್ರೆ ರಾಜ್ಯ ಆಡಳಿತ ಮಾಡದಂತ ರಾಜ ಮನೆತನಗಳನ್ನ ನೋಡ್ಕೊಂಡ್ರೆ 200-250 ವರ್ಷ ಅಷ್ಟೇ, ಹೆಚ್ಚು ಇದಾಗೆ ಇಲ್ಲ. ಸೊ ನಾವು ನೋಡ್ತಿರೋದು ಬರೀ 50-100 ವರ್ಷದ ಇತಿಹಾಸ ನೋಡ್ತಾ ಇದೀವಿ ನಾವು. ಇವ್ ಮತ್ತಿನ ಮುಂದೆ 100 ವರ್ಷದಲ್ಲಿ ಏನಾಗುತ್ತೋ ಯಾರಿಗ್ ಗೊತ್ತು. ನಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡ್ಕೊಳ್ತಾರೆ ಅದನ್ನೆಲ್ಲರನ್ನ ಅಂತ. ಸೊ ಪಕ್ಷಿ ನೋಟವೇ ಬಹಳ ಮುಖ್ಯ ಇತಿಹಾಸಕ್ಕೆ. ನೀವು ಕ್ಲೋಸ್ ಅಪ್ಪಿಗೆ ಹೋದ್ರೆ ಅದು ಸುಳ್ಳಾಗುವ ಸಾಧ್ಯತೆಗಳಿದೆ. ನೀವು ತಪ್ಪು ದಾರಿಗಿಳಿಯುವಂತ ಸಾಧ್ಯತೆಗಳು. ನೀವು ಸ್ವಲ್ಪ ಪಕ್ಷಿ ನೋಟವನ್ನು ನೋಡ್ಕೊಂಡು ಕ್ಲೋಸ್ ಅಪ್ಪಿಗೆ ಬರ್ಬೇಕು. ಕ್ಲೋಸ್ ಅಪ್ ನಲ್ಲೇ ಇದ್ಕೊಂಡ್ಬಿಟ್ಟು ಅದೇ ಸತ್ಯ ಅಂತ ಅನ್ಕೊಂಡ್ರೆ ತಪ್ಪಾಗತ್ತೆ. ಸೊ ಅದಕ್ಕೆ ನಮ್ಗೇನು ಕಾದಂಬರಿಕಾರನಾಗಿ ನನ್ಗೆ ಕ್ಲೋಸ್ ಅಪ್ ಬಹಳ ಮುಖ್ಯ. ಯಾವತ್ತು ನಾ ಹತ್ರ ಹೋಗ್ಬೇಕು ನಾನು. ನಂಗೆ ಲಾಂಗ್ ಶಾಟ್ಸ್ ಮುಖ್ಯ ಆಗಲ್ಲ ನಂಗೆ. ಸೊ ಆ ಲಾಂಗ್ ಶಾಟ್ ನಲ್ಲಿ ನನ್ಗೆ ಏನ್ ದಕ್ಕಲ್ಲ, ನಂಗೆ ಕ್ಲೋಸ್ ಅಪ್ ನಲ್ಲಿ ಹೋಗ್ತೀನಿ. ಬಟ್ ಕ್ಲೋಸ್ ಅಪ್ ಹೋಗಕ್ಕಿಂತ ಮುಂಚೆ ಒಂದು ಲಾಂಗ್ ಶಾಟ್ ನೋಡ್ಕೊಂಡ್ಬಿಟ್ಟಿರ್ತೀನಿ ನಾನು ಏನೇನಾಯ್ತು ಅಂತ. ಸೊ ಇಡೀ ವಿಜಯನಗರದ ಇತಿಹಾಸವನ್ನೆಲ್ಲ ಓದ್ಕೊಂಡು ನಾನ್ ಬರೆದಿದ್ದೆಷ್ಟು 25 ವರ್ಷಗಳ ಕಾಲದ. ಬಟ್ ನನಗೆ ಆ ಒಂದು ಜ್ಞಾನ ಇರ್ಬೇಕಾಗತ್ತೆ.
ಸೊ 250 ವರ್ಷ ಇದ್ರೋರು ಸುಮಾರು 250 ವರ್ಷಗಳ 1336ಕ್ಕೆ ಶುರುವಾಗಿದ್ದು 1565ಕ್ಕೆ ಅಂತ್ಯ ವಿಜಯನಗರದ್ದು. ಸೊ ಅವಿಷ್ಟದು ಒಂದು ಪರಿಕಲ್ಪನೆ ನಂಗೆ ಬೇಕಾಗತ್ತೆ. ಆಗ ನಾನು ಅಷ್ಟು ಲಾಂಗ್ ಶಾಟ್ ಗೊತ್ತಿದ ಮೇಲೆ ನಾನು ಕ್ಲೋಸ್ ಅಪ್ ನನಗೆ ಬೇಕಾದ 25 ವರ್ಷಕ್ಕೆ ಹೋಗೋದಕ್ಕೆ ಸಾಧ್ಯ ಅಂತ. ಬಟ್ ಏನಾದ್ರು ಒಂದು ಸಂಗತಿ ಮಾತ್ರ ಮತ್ತೆ ಹೇಳ್ತೀನಿ, ನಾನು ಇತಿಹಾಸಕಾರನಲ್ಲ, ನಾನು ಏನಿದ್ರು ಕಾದಂಬರಿಕಾರ, ಕತೆ ಹೇಳೋನು. ಈ ಇತಿಹಾಸದ ಪ್ಯಾರಾಸೈಟ್ ನಾನು ಅಷ್ಟೇ. ಸೊ ಅದರಿಂದ ತಗೊಳ್ತೀನಿ ಏನೇನೋ ಸಂಗತಿಗಳನ್ನ ತಗೊಂಡು ಅದ್ರ ಮೂಲಕ ನನ್ನ ಕತೆಗಳನ್ನ ಹೇಳ್ತೀನಿ ಹೊರತಾಗಿ ನಾನೇ ಹೊಸ ಇತಿಹಾಸ ಸೃಷ್ಟಿ ಮಾಡಿಸ್ತೀನಿ ಅನ್ನುವಂತ ಒಂದು ಅಹಂಕಾರ ನನ್ಗಿಲ್ಲ. ಯಾಕೆ ನಾನು ಆ ಫೀಲ್ಡ್ ವರ್ಕೇ ಮಾಡಲ್ಲ ನಾನು. ಐ ಜಸ್ಟ್ ರೀಡ್ ದ ಹಿಸ್ಟ್ರಿ ಬುಕ್ಸ್ ಅಂಡ್ ಸ್ವಲ್ಪ ಟ್ರಾವೆಲ್ ಮಾಡಿ ಅದು ಇದು ಕಂಡ್ಕೊಳ್ತೀನಿ ಅಷ್ಟೇ ಹೊರತಾಗಿ ನಂಗೆ ಅದಕ್ಕಿಂತ ಹೆಚ್ಚಿನ ಜ್ಞಾನ ಇರಲ್ಲ. ನಾವು ಯಾವತ್ತೂ ಅಕಾಡೆಮಿಕ್ ಹಿಸ್ಟೋರಿಯನ್ಸ್ ಏನ್ ಹೇಳ್ತಾರೋ ಅದನ್ನೇ ಕೇಳ್ಕೊಂಡಿರ್ಬೇಕಾಗತ್ತೆ. ಸರ್, ಈಗ ಅದು ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಈಗ ಇದು ಯಾವತ್ತಿಗೂ ಮುಗಿಯಲ್ಲ. ಈ ವಿಜಯನಗರದ ಸ್ನೇಹಿತರು ಕೇಳ್ತಾ ಇದ್ರೆ ಇದು 3 ದಿನ ಇವ್ರನ್ನೇ ಕೇಳ್ಬೋದು ಅಷ್ಟಿರುತ್ತೆ. ಈಗ ನನ್ನ ಪ್ರಶ್ನೆ ಏನು, ಇವರು ಸಾಮಾನ್ಯವಾಗಿ ಕೃಷ್ಣದೇವರಾಯರಿಂದ ಶುರುವಾದ ಇವರ ತೆಲುಗು ಪ್ರೀತಿ ಕೊನೆವರೆಗೂ ಮುಂದುವರೆದ್ಬಿಡ್ತು. ಯಾಕೆಂದ್ರೆ ಇವರು 1565 ಆದ್ಮೇಲೆ ಇವ್ರು ಓಡೋಗಿದ್ ತಿರುಪತಿಗೆ, ಆಮೇಲೆ ಹೋಗಿ ಉಳ್ಕೊಂಡಿದ್ ಪೆನುಕೊಂಡೆಗೆ, ಅಲ್ಲಿಂದ ಚಂದ್ರಗಿರಿಗೆ, ಆಮೇಲೆ ವೆಲ್ಲೂರ್ಗೆ. ಸೊ ಈ ಕಡೆ ಬರ್ಲೇ ಅಲ್ವಲ್ಲ ಸರ್ ಇವರು? ಸರ್, ಅಟ್ಲೀಸ್ಟ್ ತುಳು ಮತ್ತು ಸಾಳ್ವಕ್ಕೆ 2 ಇತ್ತು. ಕನ್ನಡ ಮತ್ತು ತೆಲುಗುವ ಒಂದು ಪ್ರೀತಿ ಇತ್ತು, ತುಳು ಮತ್ತು ಸಾಳ್ವ. ಅರವೀಡಿಗೆ ಅದಿರ್ಲೇ ಇಲ್ಲ. ಅರವೀಡು ಅವರು ಪೂರ್ತಿಯಾಗಿ ತೆಲುಗು ಮಯ ಅವರು. ಅದಕ್ಕೆ ಅಲ್ಲಿ ಹೋಗಿದ್ದವ್ರು, ಚಂದ್ರಗುತ್ತಿಗೆ ಹೊರಟೋಗಿದ್ದು, ತಿರುಪತಿಗೆ ಹೊರಟೋಗಿದ್ದು. ಸೊ ಅವ್ರದ್ದು ಸಂಪೂರ್ಣವಾಗಿ ತೆಲುಗು ಬದುಕೋರು, ತೆಲುಗು ಬದುಕಂತ ಕಾಣಿಸುತ್ತೆ. ಬಟ್ ಇಲ್ಲಿ ಬ್ಯಾಲೆನ್ಸ್ ಮಾಡಿದ್ದಾರೆ ಪಾಪ, ದೇ ಟ್ರೈ ಟು ಬ್ಯಾಲೆನ್ಸ್. ಸೊ ನೋಡಿ, ಅಲ್ಲಿ ತನಕ ತಿರುಪತಿಯ ಪ್ರವೇಶ ಸಂಗಮ ಇದ್ರಲ್ಲಿ ಎಲ್ಲಿದೆ? ತಿರುಪತಿಯ ಪ್ರವೇಶವೇ ಇಲ್ಲ ಸಂಗಮ ಡೈನಾಸ್ಟಿಯಲ್ಲಿ. ಸೊ ಯಾವಾಗ ಭುಜಬಲರಾಯ ಬಂದೋ, ಸಾಳುವ ಬಂತೋ, ನರಸಿಂಗ ಫಸ್ಟ್, ನರಸಿಂಗ, ಅದಕ್ಕೆ ನರಸಿಂಗನ ಸಾಮ್ರಾಜ್ಯ ಅಂತ ಹೇಳ್ತಾರಲ್ಲ, ಸಾಳ್ವ ನರಸಿಂಹ ಅವನ್ ದೊಡ್ಡ ರಾಜ. ಸಾಳ್ವ ನರಸಿಂಹ ಬಂದ ಮೇಲೆ ನಮಗೆ ಇದು ಗೊತ್ತಾಗ್ತಾ ಹೋಗುತ್ತೆ. ಸೊ ತಿರುಪತಿ ವೈಭವವನ್ನ ಪಡೆಯುತ್ತೆ ಅದು. ಸೊ ಅದು ವೈಷ್ಣವ ಪಂಥಕ್ಕಾಗೆ. ಸೊ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ವಿರೂಪಾಕ್ಷ ನೆಗ್ಲೆಕ್ಟ್ ಆದ ಅಂತ ಅನ್ಸುತ್ತೆ. ಆದ್ರೂ ವಿರೂಪಾಕ್ಷ ಅಂತಲೇ ಸಹಿ ಸೀಲ್ ಇತ್ತಲ್ಲ, ಅದು ವಿರೂಪಾಕ್ಷ ಅಂತ ಇತ್ತು ಕೈ. ಅದು ಕನ್ನಡದಲ್ಲಿ ವಿರೂಪಾಕ್ಷನೇ ಇದ್ದಿದ್ದು, ಅದು ಸಂಗಮದವ್ರು ಮಾಡಿದ್ದದು. ಅದು ಹಂಗೆ ಉಳಿಸ್ಕೊಂಡಿದ್ರು. ಬಟ್ ಅರವೀಡು ಬರೋಷ್ಟೊತ್ತಿಗೆ ಶ್ರೀರಾಮ ಆಗ್ಬಿಡ್ತದು. ಶ್ರೀರಾಮ ಅಂತ ಮಾಡ್ಕೊಂಡ್ರು ಅವರು ಸೀಲು. ಸೊ ಇಟ್ ಹಸ್ ಗಾನ್ ಟೋಟಲಿ ಅವೇ ಫ್ರಮ್ ಕನ್ನಡ ಕಲ್ಚರು, ಕನ್ನಡ ಇದು. ಅರವೀಡುಗಂತೂ ಇಲ್ವೇ ಇಲ್ಲ. ಅಲ್ಲಿ ತನಕ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡಿದ್ದಾರೆ. ಸೊ ಇವರೆಲ್ಲರೂ ಬ್ಯಾಲೆನ್ಸ್ ಮಾಡಿದ್ದಾರೆ. ಕೃಷ್ಣದೇವರಾಯನ್ ಮೊದಲು ಮಾಡ್ಕೊಂಡು ಉಳಿದವ್ರಿಗಿಲ್ಲ ಸರ್. ಆಮೇಲೆ ಅಚ್ಯುತರಾಯ ಮತ್ತು ಶಿವ ಇವ್ರು ಸುಮ್ನೆ ನೆಪ. ರಾಮರಾಯರೇ ಡಿಫ್ಯಾಕ್ಟೋ. ರಾಮ ಆಕ್ಚುಲಿ ಇವನ್ ಸ್ವಲ್ಪ ತಪ್ಪು. ಕೃಷ್ಣದೇವರಾಯ ಏನ್ ಮಾಡ್ದ, ರಾಮರಾಯನಿಗೆ ರಾಜ್ಯಾಭಿಷೇಕ ಮಾಡಬಾರದು ಅಂತ ಹಠ ಹಿಡ್ದ. ಅವನು ನಮ್ಮ ವಂಶದವನಲ್ಲ, ಅರವೀಡು ಅಳಿಯ ಆಗಿದ್ದ, ಮಾಡ್ಬಿಡ್ಬೋದಾಗಿತ್ತು. ಅದೊಂದು ಎಷ್ಟು ಹಠ ಹಿಡ್ದ ಅಂದ್ರೆ, ತನ್ನ ಮಗ 5 ವರ್ಷದ ಹುಡುಗನ ಮಾಡ್ದ, ಪಟ್ಟಕ್ಕೇರಿಸ್ದ ಅಲ್ವಾ. 5 ವರ್ಷದ ಹುಡುಗಂಗೆ ಏನ್ ಗೊತ್ತು, ಅವನನ್ನ ಪಟ್ಟದ ಮೇಲೆ ಕೂರಿಸ್ಬಿಟ್ಟು ನಾನು ಅವನ ಮುಖ್ಯಮಂತ್ರಿ ಅಂತ ಕೆಳಗ್ ಕೂತ್ಕೊಳ್ತಾನಲ್ಲ. ಇದು ಕೊನೆವರೆಗೂ ಬಗೆಹರಿಲಿಲ್ಲ ಸರ್. ಯಾಕೆಂದ್ರೆ ಅವನಿಗೆ ಆ ರಾಯಚೂರು ಯುದ್ಧದಲ್ಲಿ ಗೊತ್ತಾಗಿದೆ. ಅವನಿಗೆ ರಾಯಚೂರು ಯುದ್ಧದಲ್ಲಿ ಅವನಿಗೆ ತನಗೆ ಸಾವಿನ ರೋಗ ಬಂದಿದೆ ಅಂತ ಗೊತ್ತಾಗುತ್ತೆ. ಏನ್ ಬಂದಿರ್ಬೋದು ಸರ್ ಅವನಿಗೆ? ಅದು ಹೇಳೋದೇನು ಅಂತಂದ್ರೆ, ಬಹುಶಃ ಈ ಗುಪ್ತ ಕಾಯಿಲೆಗಳು, ಅವ್ರು ತುಂಬಾ ವೇಶ್ಯ ಸಹವಾಸಗಳಿರ್ತಾ ಇತ್ತಲ್ಲ ಎಲ್ಲರಿಗೂ. ಆ ಕಾಲದ ರಾಜರುಗಳೆಲ್ಲ ಹಂಗೆ ಸತ್ತಿದ್ದಾರೆ ಪ್ರತಿಯೊಬ್ರು. ಸೊ ಇವನಿಗೂ ಆ ಗುಪ್ತ ಕಾಯಿಲೆ ಬಂದಿದೆ. ಅದು ಯಾವ ರೀತಿಯ ಇದೋ ಗೊತ್ತಿಲ್ಲ ನಮಗೆ. ಯಾವ್ದೋ ಒಂದು STD ಈ ಥರದ್ದೇನೋ ಒಂದಿರ್ಬೇಕು. ಸಾಯ್ತಾರೆ, ಋಣ ಆಗಿ ಸಾಯ್ತಾನೆ ಇವನೊಂದು ಗೊತ್ತಾದ ತಕ್ಷಣ ಅವನಿಗೆ ಭಯ ಹೋಗ್ಬೋಯ್ತು. 1523 ರಾಯಚೂರು ಕದನ ಆದ್ಮೇಲೆ ಯಾವ ಯುದ್ಧಗಳನ್ನು ಮಾಡಿಲ್ಲ, ತಟಸ್ಥ ಆಗ್ಬಿಟ್ಟ. ಸೊ ಅವಾಗ ಏನ್ ಮಾಡಿದಾನೆ, ಇವನು ಪವರ್ಫುಲ್ ಆಗಿದ್ದಾನೆ ಅಂತ ಗೊತ್ತಾಯ್ತು ಅವನಿಗೆ. ರಾಮರಾಯ ಮಹಾ ಪವರ್ಫುಲ್, ಮಹಾ ಇದಿದ್ದ ಇವನು, ಜಾಣ ಇದ್ದ ಇವನು. ಸೊ ಅವನಿಗೆಲ್ಲಿ ರಾಜ್ಯ ಹೋಗ್ಬಿಡುತ್ತೋ ಅನ್ನುವ ಸಲುವಾಗಿ ಸೊ ಅವನೇನ್ ಮಾಡ್ದ, ತನ್ನ 5 ವರ್ಷದ ಮಗನ್ನೇ ಪಟ್ಟಕ್ಕೇರಿಸ್ದ. ಆ ಗಂಡು ಮಗು ಹುಟ್ಟಿತ್ತು.
ಸೊ ಅಷ್ಟೊತ್ತಿಗೆ ಪುಣ್ಯಕ್ಕೆ ಹುಟ್ಟಿದ ಅವನು ಗಂಡ್ ಮಗನ. ಹ್ಮ್. ಸೊ ಅವನ್ ಏನ್ ಕಾರಣ ಹೇಳ್ತಾರೆ ಅಂದ್ರೆ, ಒಬ್ಬೊಬ್ರು ಒಂದೊಂದ್ ಕಾರಣ ಹೇಳ್ತಾರೆ ಆ ಮಗು ಯಾಕೆ ಸತ್ತೋಯ್ತು ಅಂತ. ಹ್ಮ್. ನಮ್ಗೆ ಸಿನಿಮಾದ ಜನಪ್ರಿಯ ಮಾದರಿ ಅದು ನೂನಿಸ್ ಕೊಟ್ಟಿದ್ದು ಅದು ಸುಳ್ಳು ಅನ್ಸುತ್ತೆ ನಂಗೆ. ಯಾಕಂದ್ರೆ ನೂನಿಜ್ಗೆ ಗೊತ್ತಿರೋಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ನ್ ಬಂದಿದ್ದು 1530 ನಂತರ 37 ಅಲ್ಲಿ ಏನೋ ಬರ್ತಾನೆ, ಅಚ್ಯುತರಾಯನ್ ಕಾಲಕ್ಕೆ ಬಂದಿದ್ದಾನೆ ಅವನು. ಅಷ್ಟೊತ್ತಿಗೆ ಇದೆಲ್ಲ ಹಳೇದಾಗೋಗಿರ್ಬೇಕು, ಕಥೆಗಳು ಗಾಸಿಪ್ಸ್ ಏನೋ ಕೇಳ್ಕೊಂಡಿದ್ದಾನೆ ಅನ್ಸುತ್ತೆ. ಬಟ್ ಯಾರೋ ಇದ್ರ ಪ್ರಕಾರ, ಒಬ್ಬ ರಿಸರ್ಚ್ ಸ್ಕಾಲರ್ಸ್ ಪ್ರಕಾರ ಅವ್ರು ಏನ್ ಹೇಳ್ತಾರೆ, ಎಷ್ಟು ಒಂದು 15-20 ಕಡೆಗೆ ಆ ಮಗುವಿಗೆ ಪಟ್ಟಾಭಿಷೇಕವನ್ನು ಮಾಡಿ ಸೆಲೆಬ್ರೇಟ್ ಮಾಡಿದ್ದಾನೆ. 6 ತಿಂಗಳು ಸೆಲೆಬ್ರೇಷನ್ ಮಾಡಿದಂತೆ ಕೃಷ್ಣದೇವರಾಯ. 6 ತಿಂಗಳು ಸೆಲೆಬ್ರೇಟ್ ಮಾಡಿದ್ರಿಂದ ಆ ಮಗುಗೆ ತಡ್ಕೊಳಕ್ ಆಗಿಲ್ಲ. ಅದು 7 ತಿಂಗಳಿಗೆ ಹುಟ್ಟಿದ ಮಗು ಅದು. ಆ ಮಗು 7 ತಿಂಗಳಿಗೆ ಹುಟ್ಟಿದೆ ಅದು. ಸೊ ಕಷ್ಟದಲ್ಲಿ ಹುಟ್ಟಿದೆ ಅದು. ವೀಕ್ ಇತ್ತು ಅನ್ಸತ್ತದು, ತಟ್ಕೊಳಕ್ ಆಗಿಲ್ಲ, ಸತ್ ಹೋಗಿದೆ ಅದು ಮಗು. ಮೋಸ್ಟ್ ಪ್ರಾಬಬ್ಲಿ ಆ ಸ್ಟ್ರೆಸ್ ತಟ್ಕೊಳಕ್ ಆಗದೆ ಸತ್ ಹೋಗಿದೆ ಅಂತ ಅನ್ಸುತ್ತೆ. ಆ ಸತ್ತ ಮೇಲೆ ಅವಾಗ ಇವನಿಗೆ ಜ್ಞಾನೋದಯ ಆಯ್ತು. ಇವಾಗ ನಾನು ರಾಮರಾಯಂಗ್ ಕೊಡ್ಬೇಕು ಅಥವಾ ನನ್ನ ವಂಶಕ್ಕೆ ಉಳಿಸ್ಕೋಬೇಕು ಅಂದಾಗ ನನ್ನ ವಂಶವೇ ಹೆಚ್ಚು ಮುಖ್ಯ ಅಂತ ಅನ್ಸಿದೆ. ಸೊ ಅದಕ್ಕಾಗಿ ಜೈಲ್ನಲ್ಲಿ ಇಟ್ಟಿದ್ದ, ಚಂದ್ರಗಿರಿ ಜೈಲ್ನಲ್ಲಿ ಇಟ್ಟಿದ್ದ. ಸೊ ಅಚ್ಯುತರಾಯನ್ನ ಕರ್ಕೊಂಡ್ಬಂದು ಮಾಡ್ದ. ಸೊ ರಾಜಾಭಿಷೇಕ ಪಟ್ಟಾಭಿಷೇಕ ಮಾಡ್ದ. ಸೊ ಅವನು ರಾಮರಾಯ ಅಷ್ಟೊತ್ತಿಗಾಗ್ಲಿ ವೆರಿ ಸ್ಟ್ರಾಂಗ್. ಇವನ್ಗೆ ಈಗ ಕೃಷ್ಣದೇವರಾಯನಿಗೆ ಗೊತ್ತಿತ್ತು ತನ್ನ ಮಗ ಯಾಕೆ ಸತ್ತ ಅನ್ನೋದಾದ್ರೆ ಆ ಯಪ್ಪನ್ ಕಣ್ಣು ಯಾಕೆ ಸರ್ ಕೇಳಿಸ್ದ ತಿಮ್ಮರಸು? ಅದು ಏನೋ ಸುಳ್ಳು ಅನ್ಸುತ್ತೆ ಸರ್ ನಂಗೆ. ಅಲ್ಲ, ಯಾಕಂದ್ರೆ ತಿಮ್ಮರಸು ಅಚ್ಯುತರಾಯನ ಕಾಲದಲ್ಲೂ ಮಿನಿಸ್ಟರ್ ಅಂತೆ ಬರುತ್ತೆ ನಮ್ಗೆ. ಬರುತ್ತೆ. ಇಲ್ಲ, ತಿಮ್ಮರಸು ಮಾಡ್ಸಿಲ್ಲ, ಅದಾಗಿಲ್ಲ. ಅದು ಈ ನೂನಿಜ್ ಬರ್ದ ಅದನ್ನ. ಆಕ್ಚುಲಿ ನೂನಿಜ್ ಬರ್ದಿರೋದು ಬಹುಶಃ ನೂನಿಜ್ ಏನಂದ್ರೆ ಇವನ್ ತರ ಡೊಮಿಂಗೋ ಪೇಸ್ ತರ ಅಥೆಂಟಿಕ್ ಅಲ್ಲ. ಡೊಮಿಂಗೋ ಪೇಸ್ ತುಂಬಾ ಅಥೆಂಟಿಕ್ ರೈಟರು. ನಾನು ಏನ್ ಕಂಡಿದ್ದೇನೆ ಅದನ್ನಷ್ಟೇ ಬರ್ದಿದ್ದಾನೆ ಡೊಮಿಂಗೋ ಪೇಸ್. ನೂನಿಜು ಕೇಳಿದ ಕಥೆಗಳನ್ನೆಲ್ಲ ಹಾಕಿಟ್ಬಿಟ್ಟಿದ್ದಾನೆ. ಇವಾಗ ನೋಡಿ ಸರ್, ಇವಾಗ ನಾವು ಟಾಪ್ ಇವಾಗ ಯಾರು ಸತ್ರು ಏನಂದ್ರೆ ಎಲ್ಲದಕ್ಕೂ ಒಂದೊಂದು ಹೇಳ್ತೀವಲ್ಲ. ಸಂಜಯ್ ಗಾಂಧಿ ತೀರ್ಕೊಂಡಿದ್ರೆ ಅದಕ್ಕೆ ಏನೇನೋ ಕಥೆಗಳು ಹೇಳ್ತೀವಿ ನಾವೆಲ್ಲರೂ. ಅದನ್ನೇ ಇತಿಹಾಸ ಅಂತ ಬರ್ದ್ಬಿಟ್ರೆ ಸೊ ಇಟ್ ಮೈಟ್ ಬಿ ರಾಂಗ್. ಆಗಿನ ಕಾಲದಲ್ಲಿ ಎಷ್ಟು ಜನಕ್ಕೆ ಅವಕಾಶ ಇತ್ತು, ಅವ್ರ ಹತ್ರ ತನಕ ಹೋಗೋ ಅವಕಾಶ ಇತ್ತು, ಮಹಾರಾಜರ ತನಕ ಇರ್ಲಿಲ್ಲ. ಸೊ ಇಟ್ ಮೈಟ್ ಬಿ ಅ ಸ್ಟೋರಿ ವಿಚ್ ಇಸ್ ನಾಟ್ ಕರೆಕ್ಟ್ ಸ್ಟೋರಿ ಆಲ್ಸೋ. ಬಟ್ ಏನಾಗ್ಬಿಡ್ತು ಅಂತಂದ್ರೆ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಕೃಷ್ಣದೇವರಾಯ ಮಾಡಿ ಇಡೀ ವಿಜಯನಗರ ಸಂಪೂರ್ಣವಾಗಿ ಕೃಷ್ಣದೇವರಾಯನ ಕಡೆಗೆ ವಾಲ್ಬಿಟ್ಟಿದೆ. ನಮ್ಮ ದಕ್ಷಿಣ ಭಾರತ, ಬೋತ್ ಆಂಧ್ರ ಪ್ರದೇಶ ಅಷ್ಟೇ, ಕರ್ನಾಟಕನೂ ಅಷ್ಟೇ. ಬಟ್ ಆಕ್ಚುಲಿ ಹಂಗ್ ನೋಡಕ್ ಹೋದ್ರೆ ನಂಗೆ ನಮ್ಮ ಬುಕ್ಕರಾಯ ಬಹಳ ಮುಖ್ಯ ಸರ್. ಎಲ್ಲ ರಾಜರಿಗಿಂತ ಬುಕ್ಕರಾಯ ಮುಖ್ಯ. ಎಷ್ಟು ಕೆಲಸ ಮಾಡಿದ್ದಾನೆ. ಮಗನ್ ಕೊಟ್ಟು ಕಳಿಸ್ತಾನೆ, ಮಧುರೆಯನ್ ಗೆದ್ದು ಅಲ್ಲಿ ಕಟ್ ಕಳಿಸ್ತಾನೆ. ಬುಕ್ಕರಾಯ ಅಷ್ಟು ಯುನೈಟ್ ಮಾಡೋದೇನ್ ತಮಾಷೆನ? ಇಡೀ ಸೌತ್ ಇಂಡಿಯಾನ್ ಯುನೈಟ್ ಮಾಡ್ಕೊಂಡಲ್ಲ ಬುಕ್ಕರಾಯ. ಬುಕ್ಕರಾಯ ಇಸ್ ಅ ರಿಯಲ್ ಕಿಂಗ್ ನನ್ನ ಪ್ರಕಾರ. ಬುಕ್ಕರಾಯನ್ ಬಗ್ಗೆ ಯಾರು ಮಾತಾಡಲ್ಲ, ಯಾಕಂದ್ರೆ ರಾಜ್ಕುಮಾರ್ ಸಿನಿಮಾ ಮಾಡ್ಲಿಲ್ಲ ಬುಕ್ಕರಾಯ ಬಗ್ಗೆ. ಆಮೇಲೆ ಇದನ್ನ ಕಟ್ಟಿದ್ದೆ ವಿಜಯನಗರದ ಪ್ಯಾಲೇಸ್ ಏನಿದೆ, ಇವೆಲ್ಲ ಇಡೀ ಒಂದು ದೊಡ್ಡದಾಗಿ ಅರಮನೆ ವಿಜಯನಗರ ಹಂಪಿಯನ್ನು ಕಟ್ಟಿದ್ದು ಬುಕ್ಕರಾಯ. ಆಮೇಲೆ ಏನಾಯ್ತು, ಹರಿಹರ ಬಂದ. ನೆಕ್ಸ್ಟ್ ಬುಕ್ಕರಾಯ ನಂತರ ಹರಿಹರ ಬರ್ತಾನೆ. ಅವನು ಕಂಪಣ ಏನಾದ್ನೋ ಗೊತ್ತಿಲ್ಲ ನನಗೆ. ಮುಂದೆ ಹರಿಹರ ಬಂದ, ಮೊದಲನೇ ಹರಿಹರ ತಗೊಳ್ತಾನಲ್ಲ, ಅವನ ಕಾಲದಲ್ಲಿ ಅದನ್ನ ವಿಜಯನಗರ ಅಂತ ಮಾಡಿದ್ರು. ಅಲ್ಲಿ ತನಕ ವಿದ್ಯಾರಣ್ಯ ಅಂತ ಇದ್ದಿದ್ದು ವಿಜಯನಗರ ಆಯ್ತು. ಸೊ ಗೆದ್ದಿದ್ರು, ಎಲ್ಲ ಸಾಕಷ್ಟು ಇದಾಗಿತ್ತು ಅಂತ ವಿಜಯನಗರ ಅಂತ ಮಾಡಿದ್ರು. ಅದಕ್ಕಾಗಿ ಆ ಟೈಮ್ನಲ್ಲಿ ಆಕ್ಚುಲಿ ಅದು ಒಂದು ಇದು ಕಾಂಟ್ರವರ್ಸಿ ಇದೆ. ಆಕ್ಚುಲಿ ಎಲ್ಲರೂ ಹೇಳಂದ್ರೆ ನಮ್ಮ ಈ ಶೃಂಗೇರಿಯ ವಿದ್ಯಾರಣ್ಯರಿಂದ ಶುರುವಾಯ್ತು ಅಂತ ಹೇಳ್ತಾರಲ್ಲ, ಅವರು ಕಾರಣ ಅಂತ. ಅದು ಎಷ್ಟು ಸದ್ಯ ಗೊತ್ತಿಲ್ಲ. ಯಾಕಂದ್ರೆ ವಿದ್ಯಾರಣ್ಯರು ಇದ್ದಿದ್ದು ಹರಿಹರನ ಕಾಲಕ್ಕೆ. ಮುಂದೆ ಹರಿಹರ ಬುಕ್ಕರಾಯನ ಕಾಲಕ್ಕೆ ಇರ್ಲಿಲ್ಲ. ಎರಡನೇ ಹರಿಹರ, ಸಾರಿ, ಮೊದಲನೇ ಹರಿಹರ ಅವನು ಹಕ್ಕಲ್ಲ. ಸೊ ಎರಡನೇ ಹರಿಹರನ ಕಾಲಕ್ಕೆ ಬರುತ್ತೆ ಅದು. ಸೊ ಬಹುಶಃ ಈ ವಿಜಯನಗರವನ್ನ ಸ್ಥಾಪನೆ ಮಾಡ್ಬೇಕಾಲಕ್ಕೆ ವಿದ್ಯಾರಣ್ಯರು ಇದ್ದದ ಕಾರಣಕ್ಕಾಗಿ ಅದ್ರಲ್ಲಿ ಹರಿಹರ ಅಂತ ಬರ್ದಿದ್ದು ನಾವು ಹಕ್ಕರಾಯ ಅಂತ ಅನ್ಕೊಳ್ತಿದೀವೇನೋ ಅನ್ನುವಂತ ಅನುಮಾನವನ್ನು ಕೊಡ್ತಾರೆ. ಇವೆಲ್ಲ ಹೇಳಿನಲ್ಲ, ಯಾವಾಗ್ಲೂ ನಂಗೆ ಇತಿಹಾಸದಲ್ಲಿ ಇದರ ಮಿಥ್ಯಂ ಅನ್ನೋದಿಲ್ಲ, ಇದೆಲ್ಲವೂ ಸ್ಪೆಕ್ಯುಲೇಷನ್ಸ್.
ಸೊ ಆ ಒಂದು ಅನುಮಾನವೂ ಇದೆ. ಬಟ್ ನನ್ನ ಪ್ರಕಾರ ನನ್ಗಿಡೀ ವಿಜಯನಗರ ಇತಿಹಾಸ ಓದಿದ್ಮೇಲೆ ನಂಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಕಿಂಗ್ ಬುಕ್ಕರಾಯ ಅಂತ ಅನ್ಸುತ್ತೆ ನಂಗೆ. ಬೇರೆ ಯಾರು ಅಲ್ಲ, ಬುಕ್ಕನೇ ನಾವು ಕೊಂಡಾಡ್ಬೇಕಾಗಿರೋದು ಬುಕ್ಕರಾಯನ್ನೇ. ಅಷ್ಟು ಕೆಲಸ ಮಾಡಿದ್ದಾನೆ ಪಾಪ ಬುಕ್ಕರಾಯ. ಸೊ ಆಮೇಲೆ ಒಂದು ಕೋಮು ಸೌಹಾರ್ದ ಬೆಳೆಸೋಕ್ಕೂ ನೋಡ್ತಾನೆ. ಆಕ್ಚುಲಿ ಜೈನರು ಮತ್ತು ಬ್ರಾಹ್ಮಣರ ಮಧ್ಯೆ ಜಗಳ ಆದಾಗ, ಜೈನರು ಮತ್ತು ಶ್ರೀ ವೈಷ್ಣವರು ಆಗದು. ಸೊ ಜೈನರು ಮತ್ತು ಶ್ರೀ ವೈಷ್ಣವರ ಮಧ್ಯೆ ಜಗಳ ಆದಾಗ ಹೋಗ್ಬಿಟ್ಟು ಅವರ ಕೈಯನ್ನು ಇವರ ಕೈಯಲ್ಲಿ ರಕ್ಷಣೆ ಮಾಡೋ ಅಂತೆಲ್ಲ ಹೇಳಿದಾನೆ ಪಾಪ ಅವನು. ಸೊ ಹಿ ಹ್ಯಾಡ್ ಅಟ್ ಲೀಸ್ಟ್ ದಟ್ ವಿಷನ್ ಆಫ್ ಬಿಲ್ಡಿಂಗ್ ದ ನೇಷನ್. ಸೊ ವಿ ಶುಡ್ ಹ್ಯಾವ್ ಮೋರ್ ರೆಸ್ಪೆಕ್ಟ್ ಫಾರ್ ಬುಕ್ಕರಾಯ ಅನ್ಸುತ್ತೆ ನಂಗೆ. ಬಟ್ ಫಾರ್ ಸಮ್ ರೀಸನ್ ಕೃಷ್ಣದೇವರಾಯ ಇಸ್ ಸೆಲೆಬ್ರೇಟೆಡ್ ಮೋರ್. ಎಲ್ಲಾರು ತುಂಬಾ ಕೃಷ್ಣದೇವರಾಯನ ಮೇಲೆ ಬರೀ ಇದೇ ಇರೋರು. ಅದಕ್ಕೆ ಈ ರಾಜ್ಕುಮಾರ್ ಸಿನಿಮಾನೇ ಕಾರಣ, ಬೇರೆ ಏನು ಕಾರಣ ಅಲ್ಲ. ಸೊ ಯಾಕೆಂದ್ರೆ ಕೃಷ್ಣದೇವರಾಯನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿದ್ದು ರಾಜ್ಕುಮಾರ್. ಇವಾಗ ಯಾರಿಗಾನ ನನ್ ಕೃಷ್ಣದೇವರಾಯ ದಡೂತಿ ಆಗಿದ್ದ, ಸ್ವಲ್ಪ ಕುಳ್ಳಾಗಿದ್ದ, ಮುಖ ತುಂಬಾ ಮೊಡವೆ ಕಲೆಗಳಿತ್ತು ಅಂತ, ಮೈಲಿ ಕಲೆಗಳಿತ್ತು, ಸಿಡಿಬಿನ ಕಲೆಗಳಿತ್ತು ಅಂತ ಹೇಳಿದ್ರೆ ಯಾರು ಒಪ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅವ್ರ ತಲೆಯಲ್ಲಿ ಇರೋದೆಲ್ಲ ಡಾಕ್ಟರ್ ರಾಜ್ಕುಮಾರ್ ತಲೆಯಲ್ಲಿರೋದು. ಕೃಷ್ಣದೇವರಾಯ ಅಂದ್ರೆ ನಾನ್ ಸ್ವಲ್ಪ ಕೃಷ್ಣದೇವರಾಯ ನೋಡಕ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ರೆ ಅವ್ರಿಗೆ ಇದಾಗತ್ತೆ. ಸೊ ಚೆನ್ನಾಗ್ ಗೊತ್ತಾಗತ್ತೆ ಪಾಪ ಕೃಷ್ಣದೇವರಾಯನ್ನ ವಿವರ ಕೊಟ್ಟಿದ್ದಾನ ಅವನು, ಹೇಗಿದ್ದ ಏನಿದ್ದ ಅವನು ಕುಳ್ಳ ಅವನಂತ ಎತ್ತರದವನಲ್ಲ, ದಡೂತಿ. ಆಕ್ಚುಲಿ ಸ್ವಲ್ಪ ದಡೂತಿ, ಮುಖ ತುಂಬಾ ಸಿಡಿಬಿನ ಕಲೆ, ಅದೇ ಲಕ್ಷಣವಂತ, ಕಪ್ಪು. ಸೊ ಬಿಳುಪುನೂ ಅಲ್ಲ ಅವನು, ಸೊ ಕಪ್ಪು ಲಕ್ಷಣವಂತ. ಅದ ಯಾವಾಗೂ ಬಿಳಿ ಬಟ್ಟೆಗಳನ್ನ ಹಾಕೊಳ್ತಾ ಇದ್ದ ಅಂತ ಹೇಳ್ತಾರೆ. ಬಣ್ಣದ ಬಟ್ಟೆ ಧರಿಸ್ತಾ ಇರ್ಲಿಲ್ಲ ಅವನು, ಬಿಳಿ ಬಟ್ಟೆಗಳು. ಆ ಬಿಳಿ ಬಟ್ಟೆಗಳಿಗೆ ಬಂಗಾರದ ದಾರದಿಂದ ಕಸೂತಿ ಹಾಕಿರ್ತಿದ್ರು ಅಂತ. ಸೊ ಎಲ್ಲ ಕಸೂತಿ. ಯಾವತ್ತೂ ಕಾಲಲ್ಲಿ ಚಪ್ಪಲಿಗಳನ್ನ ಧರಿಸ್ತಾ ಇರ್ಲಿಲ್ಲ, ಬರಿಗಾಲಲ್ಲಿ ನಡೀತಾ ಇದ್ದ ಅವನು. ಸೊ ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ವಿಶೇಷವಾಗಿವೆ ಆಕ್ಚುಲಿ, ಅವನ್ನೆಲ್ಲ ನೋಡಿದ್ರೆ. ಬಟ್ ನಮ್ಗೆ ಸಿನಿಮ್ಯಾಟಿಕ್ ಆಗಿ ಬೇಕಾಗುತ್ತಲ್ಲ, ಅದನ್ನ ಮಾಡ್ಬಿಡ್ತೀವಿ. ನನಗೆ ಏನ್ ಸರ್ ಯಾವಾಗ್ಲೂ ಅನ್ಸೋದು, ಯಾವಾಗ ಈ ಸೀರೀಸ್ ಮಾಡುವಾಗ್ಲೂ ನಾನು ವೀಕ್ಷಕರಿಗೆ ಅದನ್ನೇ ಹೇಳ್ತಾ ಇರ್ತೀನಿ, ಇಂಥ ದೊಡ್ಡ ಪರಾಕ್ರಮಿ ಆದಂತ ಕೃಷ್ಣದೇವರಾಯ ತನ್ನ ಮಗನ ಕೊರಗ್ ಸತ್ತೋದ ಅನ್ನಕ್ ಸಾಧ್ಯವೇ ಇಲ್ಲ. ಹೆಂಗ್ ಸಾಯ್ತಾನೋ ಅಂತ, ತನ್ನ ಮಗ ಸತ್ತೋಗ್ಬಿಟ್ರ ಅಂತ, ಕೊರಗಿನಲ್ಲಿ ಸತ್ತೋಗ್ಬಿಟ್ರ ಅಂತ ಅದಕ್ಕಿಲ್ಲ, ಸಾಧ್ಯವೇ ಇಲ್ಲ. ಇವನ್ ಬರೀತಾನಲ್ಲ ನೀಟಾಗಿ, ನ್ಯೂನಿಸೇ ಬರೀತಾನೆ. ತೊಡೆ ಸಂದೆಯ ಹುಣ್ಣಿನಿಂದ ಸತ್ತು ಹೋದ, ಇವರ ವಂಶದವರೆಲ್ಲರೂ ಸಾಯುವುದು ಹೀಗೆ ಅಂತ ಬರೆದಿದ್ದಾನೆ ನಿಜ. ಅಂದ್ಮೇಲೆ ಗೊತ್ತಾಗಿದೆ ನಮಗೆ ಕೃಷ್ಣದೇವರಾಯಂಗೆ ವೇಶ್ಯ ಸಂಪರ್ಕ ವಿಪರೀತವಾಗಿತ್ತು. ಯಾಕಂದ್ರೆ ಅವನ ಇದಿದೆಯಲ್ಲ, ಅಮುಕ್ತ ಮಾಲ್ಯದ ಇದೆಲ್ಲ, ಅದ್ರಲ್ಲಿ ವೇಶ್ಯ ಇದ್ರ ವರ್ಣನೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ, ನೀವು ಪ್ರತ್ಯಕ್ಷ ಅನುಭವ ಇಲ್ಲದೆ ಅದನ್ನ ಬರೆಯೋಕ್ಕಾಗಲ್ಲ. ಎಷ್ಟು ನೀಟಾಗಿ ವಿವರಿಸಿದ್ದಾನೆ ಕೃಷ್ಣದೇವರಾಯ. ಇಟ್ಸ್ ಎ ವೆರಿ ಗುಡ್ ಬುಕ್. ಅಮುಕ್ತ ಮಾಲ್ಯದ ಚೆನ್ನಾಗಿದೆ, ಚೆನ್ನಾಗಿ ಬರ್ತಿದ್ದಾರೆ ಪಾಪ ಅವರು. ವೆರಿ ಟ್ಯಾಲೆಂಟೆಡ್ ವರ್ಕ್ ಅದು ಅಮುಕ್ತ ಮಾಲ್ಯದ. ಅಂದ್ರೆ ಅವನು ಅದು ಇತ್ತು, ಸಹವಾಸಗಳಿತ್ತು. ಅಧಿಕಾರದಲ್ಲಿದ್ದವ್ರಿಗೆ ಯಾವಾಗ್ಲೂ ಇದ್ದೇ ಇರುತ್ತೆ, ಹೆಣ್ಣುಗಳ ಸಹವಾಸ ಇದ್ದೇ ಇರುತ್ತೆ. ಅದನ್ನ ಏನಾದ್ರೂ ಕಾಸ್ ಮಾಡಿರ್ಬೇಕು, ಡ್ಯಾಮೇಜ್ ಮಾಡಿರ್ಬೇಕು. ಆಗಿನ ಕಾಲಕ್ಕೆ ಅದಕ್ಕೆ ಪರಿಹಾರಗಳು ಗೊತ್ತಿಲ್ಲ ಅವರಿಗೆಲ್ಲ. ಅಂದ್ರೆ ಯಾವ್ದೋ ವೈರಸ್ ಬಂದ್ರೆ ಎಲ್ಲಿಂದ ಇದ್ ಮಾಡ್ಕೊಳ್ತಾರೆ, ಅವರಿಗೆಲ್ಲ ಅದು ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಮೈಟ್ ಹಾವ್ ಗಾಟ್ ಅದರಿಂದ ಸಾಯ್ತೀನಿ ಅನ್ನೋ ಕಾರಣಕ್ಕೆ ಹೆದರಿಕೆಯಿಂದ 5 ವರ್ಷದ ಮಗನ ಪಟ್ಟಕ್ಕೆ ಏರ್ಸಿದ್ದು. ಇಲ್ಲಿ ರೌಣಕ್ಕೆ ಏರ್ಸಿದ್ದು 5 ವರ್ಷದ ಮಗ. ಇದೇ ನನ್ಗೂ ಉತ್ತರ ಸಿಗದೆ ಇರೋ ಪ್ರಶ್ನೆ. ಅವ್ನು ಅಷ್ಟು ಚೆನ್ನಾಗಿದ್ದವನು ಯಾಕೆ 5 ವರ್ಷದ ಮಗನ್ನ ಅಧಿಕಾರಕ್ಕೆ ಏರಿಸ್ತಾನೆ? ಅದು ಇನ್ಫ್ಯಾಕ್ಟ್ ಅವನಿಗೆ ರಾಯಚೂರು ಯುದ್ಧದಲ್ಲೇ ಗೊತ್ತಾಗಿದೆ ಅವನಿಗೆ, ನಾನು ಸಾಯ್ತೀನಿ ಅಂತ ಗೊತ್ತಾಗಿದೆ ಸಾವಿಂದ. ಅದಕ್ಕೆ ಸಪ್ಪಗಾಬಟ್ಟ. ಅವ್ನಿಗೆ ಎಷ್ಟಪ್ಪ ವರ್ಷಗಳು ಮಾಡಿದ್ದು? 21 ವರ್ಷ ಅಷ್ಟೇ. 20 ರಿಂದ 21 ವರ್ಷ ಅಷ್ಟೇ ರಾಜ್ಯಭಾರ ಮಾಡಿದ್ದು. ಅದ್ ನೋಡಿ, ಚೆನ್ನಭೈರದೇವಿನ 52 ವರ್ಷ ಮಾಡಿದಾಳೆ ಯಶಸ್ವಿಯಾಗಿ. ಸೊ ಇವನ್ಗೆ ಆ ಒಂದು ಏನಾಗಿದೆ, he is like he has realized his death. ಎಲ್ಲರೂ ಅಷ್ಟೇ, ಈವನ್ ಭುಜಬಲರಾಯನು ಅಷ್ಟೇ. ಕೆಲವು ಇನ್ ಬಿಟ್ವೀನ್ ಲೈನ್ಸ್ ಓದ್ಬೇಕಲ್ಲಕ್ಕೆ ಭಯ ಆಗತ್ತೆ ನಂಗೆ. ಭುಜಬಲರಾಯ ಏನ್ ಮಾಡ್ತಾನೆ, ಸಾಯ್ತಾನೆ ಅಂತ ಗೊತ್ತಾಗ್ಬಿಡುತ್ತೆ ಭುಜಬಲರಾಯಂಗೆ. ಭುಜಬಲರಾಯ ಅಂತಂದ್ರೆ ಅವನ ಹೆಸರೇನಪ್ಪ? ನರಸಿಂಗರಾಯ ಅವನಂತ ಹೇಳೋದಲ್ಲ. ಭುಜಬಲರಾಯ ಏನ್ ಮಾಡ್ತಾನೆ, ಅವ್ನು ಇದಾದಾಗ ಅವ್ನು ಸಾಯ್ತೀನಿ ಅಂತ ಗೊತ್ತಾದ ತಕ್ಷಣ, ಬೆಡ್ ರಿಡನ್ ಆದ ತಕ್ಷಣ, ತನ್ನ 2 ಮಕ್ಕಳನ್ನ ಕೃಷ್ಣದೇವರಾಯನ ಕೈಯಲ್ಲಿ ಒಪ್ಪಿಸ್ಬಿಟ್ಟು, ಇವರನ್ನ ನೀನ್ ನೋಡ್ಕೋಬೇಕು, ನಂತರ ಇವರಿಗೆ ಅಧಿಕಾರ ಸಿಗ್ಬೇಕು ಅಂತ ಪ್ರಮಾಣ ಮಾಡ್ಕೊಂಡು ಸಾಯ್ತಾನೆ ಭುಜಬಲರಾಯ. ಆ ಮಕ್ಳೇನಾದ್ರು
ಗೊತ್ತೇ ಇಲ್ಲ. ಭುಜಬಲರಾಯನ್ ಅಂತ ಕೃಷ್ಣದೇವರಾಯ ಬಂದ್ಬಿಟ್ಟ ಆಡಳಿತ. ಅಂದ್ರೆ ಇವನು ಸರ್ ಭುಜಬಲರಾಯ ಅಂದ್ರೆ ಕೃಷ್ಣದೇವರಾಯನ ಅಣ್ಣ ಅವನು ವೀರ ಅಂತಾನೆ. ಅವನು ಇದಂತ ಹೇಳ್ದೆ, ಅವನಿಗೆ ಹೆಸರು ಭುಜಬಲಿ ಅಂತ ಹೆಸರು. ಭುಜ ಬಲಿಷ್ಠವಾದ ಭುಜ. ಅವನು ಇದು ಆನೆಗಳ ಜೊತೆ ಹೊಡೆದಾಡ್ತಿದ್ದ ಅಂತ ಕೂಡ ಹೇಳ್ತಾರೆ. ಅವನಿಗೆ ಅದಿತ್ತು ಅಂತ ಹೇಳ್ತಾರೆ. ನೀನ ಹೆಸರಿದ್ದೆ, ಅವ್ನು ಮರ್ತೋದೆ ನಾನು. ಬಟ್ ಅವನ ಭುಜಬಲರಾಯನ ಒಂದು ಇದನ್ನ ಮಕ್ಳು ಏನಂದ್ರು ಅಂತ ಹುಡ್ಕೊಂಡು ಹೋದ್ರೆ ನಮಗೆ ಗೊತ್ತಿಲ್ಲ, ಡೀಟೇಲ್ಸ್ ಗೊತ್ತಿಲ್ಲ. ಅವ್ನು ಕೊಟ್ಟು ಹೋಗ್ತಾನೆ ಮಕ್ಕಳನ್ನ, ನನ್ನ ಮಕ್ಕಳನ್ನ ನೀನ್ ನೋಡ್ಕೋಬೇಕಪ್ಪ ಅಂತ ಹೇಳ್ತಾನೆ. ಅವ್ರು ಎಲ್ಲೋದ್ರೂ ಗೊತ್ತಿಲ್ಲ ನಮಗೆ. ಅದೇ ತಾನೇ ನಮ್ಮ ಈಗ ಪಿಕ್ಚರ್ ಅಲ್ಲೂ ತೋರಿಸಿರೋದು. ಅವ್ನ್ ಎಲ್ಲಿ ಕೃಷ್ಣದೇವರಾಯ ಅಧಿಕಾರಕ್ಕೆ ಬರ್ತಾನೆ ಅಂತ ಅವ್ನ್ ಕಣ್ ಕೀಳ್ಸು ಅಂತ ತಿಮ್ಮರ್ಸುಗೆ ಅನ್ಸುತ್ತೆ ಅಲ್ಲ ಅನ್ಸುತ್ತೆ ನಂಗೆ. ಇವ್ನು ಇಮಿಡಿಯೇಟ್ ಬಂದ್ಬಿಡ್ತಾನೆ ಇವನು. ಯಾಕಂದ್ರೆ ಕೃಷ್ಣದೇವ್ ಒಂದು ಕಾಲಕ್ಕೆ ಪ್ರಕಾರ ಕೃಷ್ಣದೇವರಾಯ ನೆವರ್ ಥಾಟ್ ಹಿ ವಿಲ್ ಬಿಕಮ್ ಎ ಕಿಂಗ್. ಅವನಿಗೆ ಗೊತ್ತಿರ್ಲಿಲ್ಲ. ಅಲ್ಲಿ ಅಷ್ಟೊತ್ತಿಗೆ ಎಷ್ಟು ಏಜ್ ಅಂದ್ರೆ ಅವನಿಗೆ 1473 ಅಲ್ಲೇನೋ ಹುಟ್ಟಿದಾನೆ ಅಂತ ಹೇಳ್ತಾರೆ. ಕೃಷ್ಣದೇವರಾಯ ಹುಟ್ಟಿದ್ದು 1473 ಅಂತ ಹೇಳ್ತಾರೆ. ಇಲ್ಲಿ ಬರೋಷ್ಟೊತ್ತಿಗೆ 1505 ಅಂತಂದ್ರೆ ಅವನಿಗೆ ಆಗ್ಲೇ ಆಲ್ಮೋಸ್ಟ್ 30 ವರ್ಷ ವಯಸ್ಸು ಬಂದ್ಬಿಟ್ಟಿದೆ. 30 ವರ್ಷ ವಯಸ್ಸು ಬಂದಿತ್ತು. 50ಕ್ಕೆ ತೀರ್ಕೊಂಡ್ಬಿಟ್ಟಿದ್ದಾನ ಅವನು. 50 ವರ್ಷನೇ ಬದುಕಿರೋದು ಕೃಷ್ಣದೇವರಾಯ ಅಷ್ಟೇ. 50 ವರ್ಷ ತೀರ್ಕೊಂಡ್ಬಿಟ್ಟ. ಸೊ ಬಟ್ ಆದ್ರೂ ಮಗಳಿದ್ಲು, ವಯಸ್ಸಿನ ಮಗಳು ಅವಳು ಆಕ್ಚುಲಿ. ಸೊ ಅವಳು ಮತ್ತೆ ರಾಮರಾಯನ್ ಬಗ್ಗೆ ಪುಸ್ತಕ ಬರೀತಾಳು ಅವಳು. ರಾಮರಾಯನ್ ಬಗ್ಗೆನೇ ಬರೆದಿದ್ದಾಳೆ ಆಕ್ಚುಲಿ. ನಮ್ಗೆ ಹಂಗ್ ನೋಡಕ್ ಹೋದ್ರೆ ವಿಜಯನಗರದಲ್ಲಿ ಮಹಿಳೆಯರು ಯಾರು ರಾಜಕೀಯದ ಅಧಿಕಾರವನ್ನೇ ಮಾಡ್ಲಿಲ್ವಾ ಸರ್? ನಾವ್ ಇಷ್ಟೆಲ್ಲ ಹೇಳ್ತೀವಿ ಹೆಣ್ಣಿಗೆ ಇಷ್ಟು ಸ್ವಾತಂತ್ರ್ಯ ಅಷ್ಟು ಸ್ವಾತಂತ್ರ್ಯ ಅಂತ. ಮಹಿಳೆಯರು ಬೋರದೇ ಇಲ್ಲ. ಬಹುಮನಿ ಬೆಟ್ಟರು ಚಾಂದ್ ಬಿಬಿ ಬಂದ್ಲಲ್ಲ ಮೊದಲರ ಜೊತೆ ಹೊಡೆದಾಡಿದ್ಲು. ಆಮೇಲೆ ಅಲ್ಲಿ ಯಾವ ಪೊಲಿಟಿಕಲಿ ಮೋಟಿವೇಟೆಡ್ ಅವರೆಲ್ಲ ಹೆಂಗಸರು, ಎಲ್ಲ ಆದಿಲ್ ಜಾಗಳು ಬಹುಮನಿಗಳು, ಅವ್ರ ಹೆಂಗಸರು ಎಲ್ಲರೂ ಸರಿ ಜೋರಾಗಿದ್ರು. ಅವ್ರೆಲ್ಲರೂ ಇದ್ರೊಳಗೆ ರಾಜಕೀಯವನ್ನ ತಮ್ಮ ಮಗಂಗ್ ಬರ್ಬೇಕು, ತನ್ನ ಇದಕ್ ಬರ್ಬೇಕು, ಎಷ್ಟು ಚಾಲಾಕಿತನ ಮಾಡಿದ್ದಾರೆ. ವಿಜಯನಗರ ಮಾತ್ರ ಹೆಣ್ಣಿನ ಪಾತ್ರವೇ ಕಾಣಲ್ಲ. ಇದ್ದಿದ್ರ ಪೈಕಿ ಕಾಣದ್ ಇಬ್ಬರದೇ. ಒಂದು ಗಂಗಾದೇವಿ, ಬಿಕಾಸ್ ಶಿ ರೋಟ್ ದಟ್ ಬುಕ್. ಮಧುರಾ ವಿಜಯಂ ಬಂದಂತ ಗಂಗಾದೇವಿ ಬಗ್ಗೆ ಸ್ವಲ್ಪ ಗೊತ್ತಾಗುತ್ತೆ ನಮಗೆ. ಇನ್ನೊಬ್ಳು ಇವಳು ಕೃಷ್ಣದೇವರಾಯನ್ ಮಗಳು ತಿರುಮಲಾಂಬ, ರಾಮರಾಯನ್ ಹೆಂಡತಿ. ಅವಳು ರಾಮರಾಯನ್ ಬಗ್ಗೆ ಒಂದು ಪುಸ್ತಕ ಬರೆದ್ಲು ಅಂತ ಹೇಳ್ತೀವಿ. ಅದು ಬಿಟ್ಬಿಟ್ರೆ ನಮಗೆ ಈ ಹೆಂಗಸರು ಸುಮ್ನೆ ಅಷ್ಟೇ ಶೋ ಪೀಸ್ ತರನೇ ಆಗಿ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ನಂಗೆ. ಇವ್ರು ಯಾವ ಅಧಿಕಾರವನ್ನು ಚಲಾಯಿಸಿಲ್ಲ. ರಾಜಕೀಯದಲ್ಲಿ ಇವರು ಪಾತ್ರವೇ ಇಲ್ಲ. ಇಡೀ ವಿಜಯನಗರ ಸಂಸ್ಥಾನ ಗಂಡಾಳ್ವಿಕೆ. ಹೌದು. ಅಲ್ಲಿ ಹೆಣ್ಣಿಗೆ ಪ್ರವೇಶವೇ ಇಲ್ಲ. ಸೊ ಬಹುಮನಿಯಲ್ಲಿ ಇದೆ, ಅಟ್ಲೀಸ್ಟ್ ಬಹುಮನಿಯಲ್ಲಿ ಅದು ಕಾಣಿಸುತ್ತೆ ನನಗೆ. ಬಹುಮನಿಯಲ್ಲಿ ಹೆಣ್ಣಿನ ಒಂದು ಪ್ರವೇಶ ಕಾಣುತ್ತೆ. ಅಲ್ಲಲ್ಲಿ ಶಿ ಇಸ್ ಅಟ್ಲೀಸ್ಟ್ ಆಕ್ಟಿವ್. ಚಾಂದ್ ಬಿಬಿ ಅಂತೂ ಶಿ ಗೋಸ್ ಟು ದ ಹೈಯರ್ ಎಕ್ಸ್ಟೆಂಟ್, ತುಂಬಾ ಇದ್ ಮಾಡ್ತಾಳೆ. ಬಟ್ ಅವರಲ್ಲಿ ಇತ್ತು ಮಹಿಳೆಗಳು ಸ್ವಲ್ಪ ಮಟ್ಟಿಗೆ. ಅವರು ಇಲ್ಲ ಆಕ್ಚುಲಿ ವಿಜಯನಗರದಲ್ಲೇ ಇಲ್ಲ ಅಲ್ವಾ ಸರ್? ಇಲ್ವೇ ಇಲ್ಲ ಸರ್. ಇದು ಕೊನೆ ಪ್ರಶ್ನೆ ಇವತ್ತಿಗೆ ಒಂದು ವಿರಾಮಕ್ಕೂ ಮುಂಚೆ, ಬಹುಶಃ ಬಹುಮನಿಯವರು ಅಂದ್ರೆ ಡೆಕ್ಕನ್ ಸುಲ್ತಾನೇಟ್ ಏನ 5 ಜನ ರಾಮರಾಯರನ್ನ ತೀರ್ಸಿದ್ಮೇಲೆ ಅವ್ರು ಹಂಪಿಗೆ ಬಂದು ದಾಳಿ ಮಾಡದೇ ಇದ್ದಿದ್ರೆ ಇವ್ರು ಇಲ್ಲೇ ಉಳ್ಕೋತಿದ್ರ? ಹಂಪಿ ನಮ್ಗೆ ಇವತ್ತು ಸಿಗ್ತಾ ಇತ್ತ ನೋಡಕ್ಕೆ? ಏನೋ ಊಹೆ ಮಾಡ್ಬೋದು ಸರ್, ಅಷ್ಟೇ ಹೊರತಾಗಿ ಏನ್ ಬ್ರಿಟಿಷರು ಭಾರತಕ್ಕೆ ಬರ್ದಿದ್ರೆ ಅಂತ ಯೋಚನೆ ಮಾಡ್ದಂಗ ಆಗಿದೆ ಇದು. ಆಕ್ಚುಲಿ ಬಂದ್ರು ಹೋದ್ರು, ಕೊಳ್ಳೆ ಹೊಡ್ಕೊಂಡು ಹೋದ್ರು ಬ್ರಿಟಿಷರು. ಏನ್ ಮಾಡಕ್ಕಾಗತ್ತೆ, ನಾವು ಕಟ್ಕೋಬೇಕು ಮತ್ತೆ. ಈಗ ಹಂಗ್ ನೋಡಕ್ ಹೋದ್ರೆ ಸರ್, ಈಗ ಹಂಪಿ ಈ ಊರು ಹಂಪಿನೆಲ್ಲ ನಾಶ ಮಾಡ್ಬಿಟ್ರು, ನಮ್ಗೇನು ಇಲ್ಲ ಅನ್ಕೊಳ್ಳೋರು ನಾವು. ಅದೇ ನೀವು ಆದಿಲ್ ಶಾಹಿಗಳಿಗೆ ಹೋದ್ರು ಅಲ್ಲೂ ಏನು ಇಲ್ಲ. ಈಗ ಸರ್ ಅವ್ರು ನಾಶ ಮಾಡಿದ್ರು ಸರಿ, 1565 ನಾಶ ಮಾಡಿದ್ರು. ಆನಂತರ ನಿಮ್ಗೆ ಇಷ್ಟು ವರ್ಷ ಇತ್ತಲ್ಲ, 250 ವರ್ಷಗಳ ಕಾಲ ನಾವ್ ಎಷ್ಟು ಕಟ್ಕೊಂಡ್ವಿ ಹಂಪಿಯನ್ನ? ಅದನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಇನ್ಫ್ಯಾಕ್ಟ್ ಆ ಕಲ್ಲುಗಳನ್ನೆಲ್ಲ ಕತ್ಕೊಂಡು ಹೋದ್ವಿ. ದೇವರ ಮೂರ್ತಿಗಳನ್ನ ಕತ್ಕೊಂಡಾಗ ಅದ್ರ ಕೆಳಗಡೆಗೆ ಬಂಗಾರಗಳು ಇಟ್ಟಿರ್ತಾರಂತೆ, ಅದನ್ನೆಲ್ಲ. ಆ ಕಾಲ ಬಿಡಿ, ಈಗಿನ ಕಾಲಕ್ಕೆ ಕೂಡ ಮೊನ್ನೆ ವ್ಯಾಸತೀರ್ಥನ ಬೃಂದಾವನವನ್ನ ಕೆಡವಿಬಿಟ್ಟು ಕೆಳಗಡೆಗೆ ಏನಾನ ಸಿಗುತ್ತೇನೋ ನೋಡಿದ್ರು. ಬಟ್ ಈ ಸನ್ಯಾಸಿಗಳ ಸಮಾಧಿಯಲ್ಲಿ ಏನು ಇರಲ್ಲ, ಬರೀ ಸಾಲಿಗ್ರಾಮಗಳು, ಕಲ್ಲುಗಳು ಅಷ್ಟೇ ಇಡೋದು. ಅಲ್ಲೇನ್ ಬೆಳ್ಳಿ ಬಂಗಾರ ಎಲ್ಲ ಇರಲ್ಲ, ಸನ್ಯಾಸಿಗೆ ಅವೆಲ್ಲ ಇರಲ್ಲ. ವಾಪಸ್ ಹೋದ್ರು ಅಷ್ಟೇ, ಸುಮ್ನೆ. ಈವಾಗ್ಲೂ ಬಿಟ್ಟಿಲ್ಲ ನಾವು, ಆಯ್ತಾ? ಸೊ ನಾವು ಸಮಾಜವಾಗಿ ನಾವು ಹಂಪಿಯನ್ ಮತ್ತೆ ಎಷ್ಟು ಕಟ್ಕೊಂಡ್ವಿ? ಚೆನ್ನಾಗಿರ್ಬೇಕು, ಕಟ್ಕೊಳ್ಳಿಲ್ಲ, ನಾವ್ ಯಾರು ಕಟ್ಕೊಳ್ಳಿಲ್ಲ. ಸೊ ಅದರಿಂದ ಎಲ್ಲಾ ಬ್ಲೇಮ್ ಅನ್ನು ಯಾರೋ ಮೇಲೆ ಹಾಕ್ಬಿಟ್ಟು ನಾವಷ್ಟೇ ಇದು ಮಾಡಿದ್ರೆ, ವಿಷಾದವನ್ನು ವ್ಯಕ್ತಪಡಿಸಿದ್ರೆ ಅರ್ಥ ಇಲ್ಲ. ಕೆಡುವ ಕ್ರಿಯೆ ನಡೀತಾನೆ ಇರುತ್ತೆ ಪ್ರಪಂಚದಲ್ಲಿ, ಆದ್ರೆ ಕಟ್ಟುವ ಕ್ರಿಯೆ ಎಷ್ಟು
ಸದೃಢವಾಗಿದೆ ಅನ್ನೋದ್ರ ಮೇಲೆ ಆ ಸಮಾಜದ ಆರೋಗ್ಯ ನಿರ್ಧಾರ ಆಗುತ್ತೆ. ನಮ್ಮ ಸಮಾಜ ಎಷ್ಟು ಕಟ್ಟುವ ಕೆಲಸ ಮಾಡ್ತಾ ಇದೆ ಅದಷ್ಟೇ ಮುಖ್ಯ. ಕೆಡುವುದಾಗ್ತಾನೆ ಇರ್ತದೆ, ಯಾವುದೋ ಕಾಲ ಕೆಡುಕೊಂಡು ಹೋಗ್ತಾನೆ ಇರುತ್ತೆ. ಆದ್ರೆ ಸಮಾಜ ಕಟ್ಟಬೇಕು. ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಬಿದ್ಮೇಲೆ ಇನ್ನೇನು ವಿನಾಶವೇ ಆಗೋಯ್ತು ಅಂದವರು ಬೇರೆದೇ ರೀತಿಯಲ್ಲಿ ಕಟ್ಕೊಂಡ್ರಲ್ಲ ಸರ್ ಜಪಾನ್. ಇವಾಗ ಅತ್ಯಂತ ಶಾಂತಿಯನ್ನು ಬಯಸುವ ದೇಶ ಜಪಾನ್. ಎಂಥ ಕ್ರೂರಿಗಳು ಗೊತ್ತಾ ಅವರು. ಮೊದಲನೇ ವರ್ಲ್ಡ್ ವಾರ್, ಎರಡನೇ ವರ್ಲ್ಡ್ ವಾರ್ ಅವರು ಮಾಡಿರೋ ಕ್ರೌರ್ಯ ಏನ್ ಕಡಿಮೆನಾ ಜಪಾನ್ರು ಮಾಡಿರೋದು? ಆ ಮಟ್ಟಿನ ಕ್ರೂರಿಗಳವರು. ಆದ್ರೆ ಹಿರೋಶಿಮಾ ನಾಗಸಾಕಿ ಇನ್ಸಿಡೆಂಟ್ ಆದ್ಮೇಲೆ ಪೂರ್ತಿ ಬದಲಾಗ್ಬಿಟ್ಟು ಶಾಂತತೆ ಹೊರಟೋಗ್ಬಿಟ್ಟಿದೆ. ನಿಜವಾದ ಬುದ್ಧಿಸ್ಟ್ ಅವರೇ ಆಕ್ಚುಲಿ, ಬುದ್ಧ ಧರ್ಮವನ್ನು ನಂಬ್ಕೊಂಡಂತವ್ರು ಅವ್ರು ಯಾವ ತಂಟೆ ತಗದಿಲ್ದೆ ಬದುಕಿದ್ದಾರೆ. ಆಕ್ಚುಲಿ ಅಷ್ಟು ಕಟ್ಕೊಂಡ್ರು ದೇಶನ, ಮತ್ತೆ ಕಟ್ಕೊಂಡು ಮತ್ತೆ ಇವಾಗ ನಂಬರ್ 3 ಸ್ಥಾನ, ನಂಬರ್ 4 ಸ್ಥಾನದಲ್ಲಿ ಇರ್ತಾರೆ ಅವರು ಆಕ್ಚುಲಿ ಜಪಾನಿಯನ್ಸ್. ಹಂಗೆ ನಾವು ಕಟ್ಕೋಬೇಕಲ್ವಾ ದೇಶವನ್ನ. ನಾವು ಕಟ್ಕೊಳ್ದೆ ನಾವು ನಮ್ಮ ಕಾಲಹರಣ ಮಾಡ್ಬಿಟ್ಟು ಬರೀ ಹಳೆಯದರ ಒಂದು ಖ್ಯಾತಿಯನ್ನೇ ನಾವು ಗುಣಗುಣಿಸ್ತಾ ಅದೇ ಒಂದು ಮತ್ತಿನಲ್ಲಿದ್ರೆ ಎಲ್ಲಿ ತನಕ? ನಾವು ಕಟ್ಬೇಕು, ಕಟ್ಟೋದನ್ನ ಕಲ್ತ್ಕೋಬೇಕು ನಾವು. ಬರೀ ಕೆಡುವುದ್ರ ಬಗ್ಗೆ ಮತ್ತೆ ರಮ್ಯವಾಗಿ ಅದನ್ನೇ ನೆನ್ಸ್ಕೊಳ್ತಾ ಕೂತ್ಕೊಳ್ಳೋದ್ರಲ್ಲ ಅರ್ಥ ಇಲ್ಲ. ಈ ಕಾಲಕ್ಕೆ ಕಟ್ಬೇಕು ನಾವು. ಎಂಥ ಮಾತು ಹೇಳಿದ್ರಿ ಸರ್. ಇದು ಇನ್ನು ಮುಗಿಯದ ಕತೆ ಸ್ನೇಹಿತರೆ. ನಾನು ಇದಕ್ಕೊಂದು ವಿರಾಮ ಅಷ್ಟೇ. ಇವ್ರ ಜೊತೆ ಇನ್ನೂ ಮಾತು ಮುಂದುವರಿಯುತ್ತೆ ಇನ್ನಷ್ಟು ಮತ್ತಷ್ಟು. ಯಾಕೆಂದ್ರೆ ವಿಜಯನಗರ ಯಾವತ್ತು ಹೇಳಿದಷ್ಟು ಅದು ಹೇಳ್ತಾ ಇದ್ರೆ ಅದೊಂದು ಚೂರು ಉಪ್ಪಿನಕಾಯಿ ಕೋಸಂಬರಿ ತರಾನೇ. ಪೂರ್ತಿ ಊಟ ಮಾಡಕ್ ಒಂದೇ ಗುಕ್ನಲ್ಲಿ ಸಾಧ್ಯವೇ ಇಲ್ಲ. ಸೊ ಹಂಗಾಗಿ ಇನ್ನೊಂದ್ಸಲಿ ನಮ್ಮ ವಸುಧೇಂದ್ರ ಅವ್ರನ್ನ ಮಾತಾಡ್ಸೋಣ. ಅವ್ರ ಪುಸ್ತಕ ನೀವು ಓದಿಲ್ದಾರೆ ಇದನ್ನ ನೀವು ಓದ್ಲೇಬೇಕು. 2 ಪುಸ್ತಕ ನೀವು ಓದಿ ಕಳೆದೋಗ್ಬಿಡ್ತೀರ ಆಯ್ತಾ? ಸೊ ಅವ್ರು ಇನ್ನಷ್ಟು ಮತ್ತಷ್ಟು ಇಂಥ ಪುಸ್ತಕಗಳು ಬರೀಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಅವ್ರಿಗೊಂದಿಷ್ಟು ಪ್ರೀತಿಯ ಒತ್ತಾಯ ಆಗ್ತೀನಿ. ಯಾಕಂದ್ರೆ ಅವ್ರು ಇನ್ನೇನೋ ಹುಡ್ಕೊಂಡು ಬೇರೆ ಏನೋ ಬರ್ದಿರ್ತಾರೆ. ನಮ್ಮ ಇತಿಹಾಸ ಇನ್ನೊಂಚೂರು ಜಾಸ್ತಿ ಬರಲಿ, ಸೊ ನಮ್ಗೆ ಇನ್ನೊಂಚೂರು ಒಳ್ಳೆ ಔತಣ ಕೊಡ್ಲಿ ಅಂತ ನಾನು ಹೇಳ್ತಾ ಈ ಮಾತನ್ನ ಇಲ್ಲಿಗೆ ಒಂದು ವಿರಾಮ ಕೊಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ವಿರೂಪಾಕ್ಷ. ನಮಸ್ಕಾರ.